the series, we have been looking at some of the passages in the epistle to Ephesians. ಈ ಒಂದು ಅಭ್ಯಾಸದಲ್ಲಿ ನಾವು ಈ ದಿನದಲ್ಲಿ ಕೆಲವು ಎಫೆಸದವರಿಗೆ ಬರೆದ ಪತ್ರಿಕೆಯ ವಾಕ್ಯ ಭಾಗಗಳನ್ನ ನಾವು ಕಲಿಯುವಂತವರಾಗಿರ್ತೇವೆ. We saw that in the center part of the epistle, Paul makes the prayer that believers should be filled with all the fullness of God. ಈ ಒಂದು ಪತ್ರಿಕೆಯ ಮಧ್ಯಭಾಗದಲ್ಲಿ ಪೌಲನು ಮಾಡುವಂತಹ ವಿಜ್ಞಾಪನೆಯನ್ನು ಪ್ರಾರ್ಥನೆಯನ್ನ ನಾವು ನೋಡ್ತೇವೆ. ಅದೇನಂದ್ರೆ ಎಲ್ಲಾ ವಿಶ್ವಾಸಿಗಳು ದೇವರ ಸರ್ವ ಸಂಪೂರ್ಣತೆಯ ಗುಣಲಕ್ಷಣಗಳನ್ನ ಹೊಂದುವರಾಗಬೇಕು ಎಂಬುವಂತದ್ದು. We have that at the end of chapter 3. ಆ 3ನೇ ಅಧ್ಯಾಯದ ಕೊನೆಯ ಭಾಗದಲ್ಲಿ ನಾವು ಇದನ್ನ ಕಾಣ್ತೇವೆ. And after that, from chapter 4 onwards, Paul is telling how we have to live being filled with all of God's fullness. 4ನೇ ಅಧ್ಯಾಯದ ಮುಂದಿನ ಭಾಗಗಳಲ್ಲಿ ದೇವರ ಗುಣಲಕ್ಷಣಗಳನ್ನ ಹೊಂದಿದವರಾಗಿ ನಾವು ಹೇಗೆ ನಡೆಯಬೇಕು ಎನ್ನುವಂಥದ್ದನ್ನ ಪೌಲನು ಬರೆಯುತ್ತಾ ಹೋಗುತ್ತಾನೆ. At first we saw the beginning of chapter 4. ಮೊದಲನೆಯದಾಗಿ ನಾವು 4ನೇ ಅಧ್ಯಾಯದ ಪ್ರಥಮ ಭಾಗವನ್ನ ನೋಡ್ತಾ ಬಂದೆವು. We should walk according to the calling wherewith we are called. ನಮ್ಮ ಕರೆಗೆ ತಕ್ಕಂತಹ ರೀತಿಯಲ್ಲಿ ನಾವು ನಡೆಯುವಂತವರು ಆಗಬೇಕು. Our calling is with the hope that we would conform to the Lord Jesus. ನಮ್ಮ ಕರೆ ಅದು ನಮ್ಮ ಕರ್ತನ ಅಂತ ಯೇಸು ಕ್ರಿಸ್ತನ ಗುಣಕ್ಕೆ ನಾವು ತಕ್ಕವರಾಗಿ ಜೀವಿಸುವಂತೆ ನಡೆಯುವಂತಹ ಕರೆ. According to that, we have to live daily. ಅದಕ್ಕಾಗಿಯೇ ನಾವು ಪ್ರತಿದಿನವೂ ಜೀವಿಸುವಂತವರಾಗಬೇಕು. That was the first class we considered. ಮೊದಲನೆಯ ಅಭ್ಯಾಸದಲ್ಲಿ ನಾವು ಇದನ್ನ ನೋಡಿದೆವು. Then we saw about walking in love. ಎರಡನೆಯದಾಗಿ ದೇವರ ಪ್ರೀತಿಯಲ್ಲಿ ನಡೆಯುವಂತದನ್ನ ಕಂಡೆವು. God is love. ದೇವರು ಪ್ರೀತಿಯಾಗಿದ್ದಾನೆ. When we walk in love, we are showing the character of God. ನಾವು ಪ್ರೀತಿಯಲ್ಲಿ ನಡೆಯುವಾಗ ದೇವರ ಗುಣಲಕ್ಷಣಗಳನ್ನ ತೋರಿಸಿಕೊಡುವಂತವರಾಗುತ್ತೇವೆ. Last week we were looking at that passage where it says that we should walk as the children of light. ನಾವು ಆ ವಾಕ್ಯ ಭಾಗದಲ್ಲಿ ನೋಡುವಾಗ ಬೆಳಕಿನ ಮಕ್ಕಳಾಗಿ ನಡೆಯುವರಾಗಿದ್ದೇವೆ ಎಂಬುದಾಗಿ ಕಾಣುತ್ತೇವೆ. God is light. ದೇವರು ಬೆಳಕಾಗಿದ್ದಾನೆ. So we have to walk as the children of light. ಆದದರಿಂದ ನಾವು ಬೆಳಕಿನ ಮಕ್ಕಳಾಗಿ ನಡೆಯುವರು ಆಗಿರಬೇಕು. That means we should show forth light, God's character to others. ಅದು ಹೇಳುವುದಾದ್ರೆ ದೇವರ ಗುಣಲಕ್ಷಣಗಳನ್ನ ಇತರರಿಗೆ ತೋರಿಸಿಕೊಡುವಂತವರು ನಾವಾಗಿರಬೇಕು. Now this evening we will come to chapter 5. ಈ ಒಂದು ಸಂಜೆ ವೇಳೆಯಲ್ಲಿ 5ನೇ ಅಧ್ಯಾಯಕ್ಕೆ ನಾವು ಬರುತ್ತೇವೆ. We will read from verse 15 on till verse 18. 15ನೇ ವಚನದಿಂದ 18ನೇ ವಚನ ಭಾಗಗಳನ್ನ ನಾವು ನೋಡ್ತೇವೆ. Can you read, brother? 15ನೇ ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 15ರಿಂದ 18 ವಚನ ಭಾಗಗಳು. ಆದ ಕಾರಣ ನೀವು ನಡಕೊಳ್ಳುವ ರೀತಿಯನ್ನ ಕುರಿತು ಚೆನ್ನಾಗಿ ನೋಡಿಕೊಳ್ಳಿರಿ. ಜ್ಞಾನವಿಲ್ಲದವರಾಗಿರದೆ ಜ್ಞಾನವನ್ನೇ ಆದದರಿಂದ ಕಾಲವನ್ನ ಸುಮ್ಮನೆ ಕಳಕೊಳ್ಳದೆ ಅದನ್ನ ಬೆಲೆಯುಳ್ಳದೆಂದು ಉಪಯೋಗಿಸಿಕೊಳ್ಳಿರಿ. ಮತ್ತು ಬುದ್ಧಿಹೀನರಾಗಿ ನಡೆಯದೆ ಕರ್ತನ ಚಿತ್ತವೇನೆಂಬುದನ್ನ ವಿಚಾರಿಸಿ ತಿಳಿದವರಾಗಿರ್ರಿ. ಮದ್ಯಪಾನ ಮಾಡಿ ಮತ್ತರಾಗಬೇಡಿರಿ, ಅದರಿಂದ ಪಟ್ಟಿಂಗತನವು ಹುಟ್ಟುತ್ತದೆ. May the Lord add his blessings upon the reading of these verses. ದೇವರು ಓದಿದಂತ ವಾಕ್ಯ ಭಾಗದ ಮೇಲೆ ತನ್ನ ಆಶೀರ್ವಾದವನ್ನು ಸುರಿಸಲಿ. We have the word walk appearing again in this portion. ನಾವು ಈ ಒಂದು ವಾಕ್ಯ ಭಾಗದಲ್ಲಿ ಮತ್ತೊಮ್ಮೆ ನಡೆಯುವಿಕೆಯ ಕುರಿತಾಗಿ ಬರೆಯುವುದನ್ನ ಕಾಣುತ್ತೇವೆ. Walk as wise. ಜ್ಞಾನವಂತರಾಗಿ ನಡೆಯಿರಿ. This is the last time you will see this word walk appearing in this epistle. ಈ ಒಂದು ಪತ್ರಿಕೆಯಲ್ಲಿ ನಡೆಯುವಿಕೆ ಕುರಿತಾಗಿ ಬರೆಯಲ್ಪಟ್ಟಂತಹ ಕೊನೆಯ ವಾಕ್ಯ ಭಾಗಗಳನ್ನ ನಾವು ಈಗ ಗಮನಿಸುತ್ತಾ ಇದ್ದೇವೆ. There are 7 occurrences of this word walk in this epistle. ಈ ಒಂದು ಪತ್ರಿಕೆಯಲ್ಲಿ 7 ವಾಕ್ಯ ಭಾಗಗಳಲ್ಲಿ ನಡೆಯುವಿಕೆಯ ಕುರಿತಾಗಿ ಬರೆಯಲ್ಪಟ್ಟಿದೆ. In fact, when I say 7, it is according to English Bible. ನಾನು 7 ಬಾರಿ ಎಂಬುದಾಗಿ ಹೇಳುವಾಗ ಅದು ಇಂಗ್ಲಿಷ್ ಬೈಬಲ್ಗೆ ಸಂಬಂಧಿಸಿದಂತೆ ಹೇಳುತ್ತಾ ಇದ್ದೇನೆ. In vernacular languages, Kannada and all that, well, it may be slightly different. ನಮ್ಮ ಸ್ಥಳೀಯ ಭಾಷೆಗಳಲ್ಲಿ ಇದು ಸ್ವಲ್ಪ ವ್ಯತ್ಯಾಸವಾಗಿರಬಹುದು. You can count and see in Kannada.
ಕನ್ನಡದಲ್ಲಿಯೂ ಕೂಡ ನೀವು ಇದನ್ನ ಎಣಿಸಿ ನೋಡಿಕೊಳ್ಳಿರಿ. In English, in KJV version, you have this word walk appearing for 7 times. ಇಂಗ್ಲಿಷ್ KJV ಕಿಂಗ್ ಜೇಮ್ಸ್ ವರ್ಷನ್ ನಲ್ಲಿ ಈ ಒಂದು ನಡೆಯುವಿಕೆ ಎನ್ನುವಂಥದ್ದು 7 ಬಾರಿ ಪ್ರಯೋಗಿಸಲ್ಪಟ್ಟಿದೆ. This is the last time. ಇದು ಕೊನೆಯ ಬಾರಿ. Walk as wise. ಜ್ಞಾನವಂತರಾಗಿ ನಡೆಯಿರಿ. When we come to the Bible, ನಾವು ಸತ್ಯವೇದಕ್ಕೆ ಬರುವಾಗ we are told that God is wisdom. ನಾವು ನಮ್ಗೆ ಹೇಳಲ್ಪಟ್ಟಿದೆ ದೇವರು ವಿವೇಕವನ್ನ ಕೊಡುವನಾಗಿದ್ದಾನೆ, ವಿವೇಕವನ್ನ ಜ್ಞಾನವನ್ನ ಕೊಡುವನಾಗಿದ್ದಾನೆ. About the Lord Jesus Christ, we see that in 1 Corinthians 1:30. 1 ಕೊರಿಂಥ 1ನೇ ಅಧ್ಯಾಯದ 13ನೇ ವಚನ ಭಾಗದಲ್ಲಿ ನಾವು ನೋಡ್ತೇವೆ. About Lord Jesus Christ, we are told that he is wisdom and righteousness and redemption and all that. ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿ ಜ್ಞಾನವನ್ನು, ಆತನು ಬಿಡುಗಡೆಯನ್ನು ನೀಡುವಂತವನು ಎಂಬುದಾಗಿ ಅನೇಕ ವಿವರಣೆಗಳನ್ನ ನೀಡುವನಾಗಿದೆ. In another portion, it says that God is all-wise God. ಇನ್ನೊಂದು ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ, ದೇವರು ಸರ್ವವನ್ನ ಬಲ್ಲಂತಹ ದೇವರಾಗಿದ್ದಾನೆ. He is the source of all wisdom. ಎಲ್ಲಾ ಜ್ಞಾನಕ್ಕೆ ಮೂಲ ಆತನಾಗಿದ್ದಾನೆ. So when we walk as wise, we are actually showing the character of God. ನಾವು ಜ್ಞಾನವಂತರಾಗಿ ನಡೆಯುವಾಗ ದೇವರ ಗುಣವನ್ನ ನಾವು ತೋರಿಸಿಕೊಡುವಂತರಾಗಿರ್ತೇವೆ. Walking with the fullness of God. ದೇವರ ಸರ್ವ ಸಂಪೂರ್ಣತೆಯನ್ನ ಹೊತ್ತವರಾಗಿ ನಡೆಯುತ್ತೇವೆ. What I'm trying to say is, the theme is continuing. It is continuing from the end of chapter 3. 3ನೇ ಅಧ್ಯಾಯದ ಕೊನೆಯ ಭಾಗದಿಂದ ಈ ನಡೆಯುವಿಕೆ ಎನ್ನುವಂಥದ್ದು ನಾವು ಮುಂದುವರಿಯುತ್ತಾ ಬರುವುದನ್ನ ನೋಡ್ತಾ ಇದ್ದೇವೆ ಇಲ್ಲಿ. Now, when Paul says that we should walk as wise, ಇಲ್ಲಿ ಪೌಲನು ಹೇಳುವಾಗ ನಾವು ಜ್ಞಾನವಂತರಾಗಿರಬೇಕು ಎಂಬುದಾಗಿ, the apostle is assuming that believers are wise. ಅಪೊಸ್ತಲನು ಇಲ್ಲಿ ವಿಶ್ವಾಸಿಗಳು ಜ್ಞಾನವಂತರಾಗಿದ್ದಾರೆ ಎಂಬುದಾಗಿ ಆತನು ತಿಳಿದುಕೊಳ್ಳುತ್ತಾ ಇದ್ದಾನೆ. You cannot ask a fool to walk as wise. ಒಬ್ಬ ಮತಿಹೀನನನ್ನ ಜ್ಞಾನವಂತನಾಗಿ ಇರ್ರಿ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. He should become wise. ಆತನು ಜ್ಞಾನವಂತನಾಗಬೇಕು. Then only he can walk as wise. ಆಗಲೇ ಆತನು ಜ್ಞಾನವಂತನಾಗಿ ನಡೀಲಿಕ್ಕೆ ಸಾಧ್ಯ. So when Paul says that the believers should walk as wise, he is assuming that he is taking it for granted that all the believers are wise. ಇಲ್ಲಿ ಪೌಲನು ಜ್ಞಾನವಂತರಾಗಿರ್ರಿ ಎಂಬುದಾಗಿ ಹೇಳುವಾಗ ಆತನು ನೆನೆಸುವುದು ಅಥವಾ ಹೇಳುವುದು ಏನಂದ್ರೆ ಎಲ್ಲಾ ವಿಶ್ವಾಸಿಗಳು ಅವರು ಜ್ಞಾನಿಗಳಾಗಿದ್ದಾರೆ ಎನ್ನುವಂಥದ್ದು. Now when you come to Proverbs chapter 22 and verse 15, ನಾವು ಜ್ಞಾನೋಕ್ತಿಗಳ ಪುಸ್ತಕ 22ನೇ ಅಧ್ಯಾಯದ 15ನೇ ವಚನ ಭಾಗಕ್ಕೆ ಬರುವಾಗ we are told that in the heart of a child foolishness is bound. ಒಬ್ಬ ಮಗುವಿನ ಹೃದಯದಲ್ಲಿ ಮತಿಹೀನತೆ ಅಥವಾ ಅಜ್ಞಾನವು ತುಂಬಿರುವಂತದ್ದಾಗಿದೆ ಎಂಬುದಾಗಿ ನೋಡ್ತೇವೆ. That means we are born as fools. ಅದರ ಅರ್ಥ ನಾವು ಹುಟ್ಟುವಾಗಲೇ ದಡ್ಡರಾಗಿ ಹುಟ್ಟಿದೆವು ಎಂಬುದಾಗಿ. So by our life we proved that we were fools. ನಮ್ಮ ಜೀವಿತದಲ್ಲಿ ನಾವು ಜೀವಿಸುವ ರೀತಿಯ ಮೂಲಕವಾಗಿ ನಾವು ಅಜ್ಞಾನಿಗಳು ಎಂಬುದಾಗಿ ತೋರಿಸಿಕೊಂಡೆವು. That is by living a godless life. ದೇವರ ರಹಿತವಾದಂತಹ ಜೀವಿತವನ್ನ ಜೀವಿಸುವ ಮೂಲಕವಾಗಿ ನಾವು ಹೀಗೆ ಅದನ್ನ ತೋರಿಸಿಕೊಳ್ತೇವೆ. Then we come to 2 Timothy 3:15. 2 ತಿಮೋಥಿ 3ನೇ ಅಧ್ಯಾಯದ 15ನೇ ವಚನಕ್ಕೆ ಬರುವಾಗ about the scriptures, that is about the Bible, it is told that it makes us wise unto salvation. ಆ ಒಂದು ವಾಕ್ಯ ಭಾಗದಲ್ಲಿ ದೇವರ ವಾಕ್ಯವು ನಮಗೆ ಹೀಗೆ ಹೇಳ್ತದೆ, ರಕ್ಷಣೆಯ ಜ್ಞಾನಕ್ಕೆ ಎಂಬುವಂಥದ್ದು. Wise makes us wise unto salvation. ರಕ್ಷಣೆಯಲ್ಲಿ ಜ್ಞಾನಿಗಳನ್ನಾಗಿ ನಮ್ಮನ್ನ ಮಾಡುವಂತದ್ದಾಗಿದೆ. As I mentioned, we were born as fools. ನಾನು ಮೊದಲೇ ಹೇಳಿದಂತೆ ನಾವು ದಡ್ಡರಾಗಿ ಹುಟ್ಟಿದೆವು. It is because we were, born as sinners, separated from the source of wisdom, which is God. ಅದರ ಅರ್ಥ ನಾವು ಅಜ್ಞಾನಿಗಳಾಗಿ ಜ್ಞಾನದ ಮೂಲವಾದಂತಹ ದೇವರನ್ನ ಬಿಟ್ಟವರಾಗಿ ಹುಟ್ಟಿದೆವು. But then God sent his word to us, his scripture to us. ಆದ್ರೆ ದೇವರು ತನ್ನ ವಾಕ್ಯವನ್ನ ನಮಗೆ ಆತನು ಕಳುಹಿಸಿಕೊಟ್ಟ. As I mentioned, it makes us wise.
ನಾನು ಹೇಳಿದಂತೆ ಅದು ನಮ್ಮನ್ನ ಜ್ಞಾನವಂತರನ್ನಾಗಿ ಮಾಡ್ತದೆ. It showed our sinfulness. ನಮ್ಮ ಆತ್ಮವು ಅದು ಪಾಪಕ್ಕೆ ಒಳಗಾದಂತದ್ದಾಗಿದೆ. It showed us how we can be saved. ಅದು ನಮಗೆ ತೋರಿಸಿಕೊಡ್ತು ನಾವು ಹೇಗೆ ರಕ್ಷಣೆಯನ್ನ ಹೊಂದಬಹುದು ಎಂಬುದಾಗಿ. It presented the Savior before us. ಆ ರಕ್ಷಕನನ್ನ ನಮಗೆ ಅದು ಪ್ರತ್ಯಕ್ಷ ಮಾಡಿಕೊಡ್ತು. As the word of God led us unto salvation. ದೇವರ ವಾಕ್ಯ ನಮ್ಮನ್ನ ರಕ್ಷಣೆಗೆ ನಡೆಸಿತು. Made us children of God, who is all wise God. ಎಂತಹ ದೇವರ ಮಕ್ಕಳನ್ನಾಗಿ ನಮ್ಮನ್ನ ಮಾಡಿತು ಅಂದ್ರೆ ಸರ್ವಜ್ಞಾನಿಯಾದಂತ ದೇವರ ಮಕ್ಕಳನ್ನಾಗಿ ಮಾಡಿತು. So now we are related with God. We are His children. ನಾವು ಈಗ ಅಂತ ದೇವರ ನಾವು ಪರಿವಾರದವರಾಗಿದ್ದೇವೆ, ಆತನ ಮಕ್ಕಳು ನಾವು. No more fools. ನಾವು ದಡ್ಡರಲ್ಲ, We are wise. ನಾವು ಜ್ಞಾನಿಗಳಾಗಿದ್ದೇವೆ. All believers are wise. ಎಲ್ಲಾ ವಿಶ್ವಾಸಿಗಳು ಜ್ಞಾನವಂತರಾಗಿದ್ದಾರೆ. So Paul is telling to the believers that they should walk as wise. ಪೌಲನು ಪ್ರತಿಯೊಬ್ಬರನ್ನ ಜ್ಞಾನಿಗಳಾಗಿ ನಡೀರಿ ಅಂತ ಹೇಳಿದ್ರು ಕೂಡ It is actually an instruction, a command that is given to each one of us. ಪ್ರತಿಯೊಬ್ಬೊಬ್ಬ ವಿಶ್ವಾಸಿಗಳಾದಂತ ನಮ್ಮೆಲ್ಲರಿಗೂ ಕೊಡಲ್ಪಟ್ಟಂತ ಆಜ್ಞೆ ಇದಾಗಿದೆ. Walk as wise. ಜ್ಞಾನವಂತರಾಗಿ ನಡೆಯಿರಿ. Now, what are the characteristics of a wise walk? ಒಬ್ಬ ವ್ಯಕ್ತಿ ಜ್ಞಾನವಂತನಾಗಿ ನಡೆಯುತ್ತಾನೆ ಎಂಬುದಾಗಿ ಹೇಳುವುದಾದ್ರೆ ಅದರ ಗುಣಲಕ್ಷಣಗಳು ಏನು? Pondering upon this portion before us, we will see what Paul says about a wise walk. ನಾವು ಈಗ ಓದಿದಂತಹ ವಾಕ್ಯ ಭಾಗದ ಮೂಲಕವಾಗಿ ಆತನ ಗುಣಲಕ್ಷಣಗಳನ್ನ ನಾವು ಕಲಿಯೋಣ. There are 4 characteristics. 4 ಗುಣಲಕ್ಷಣಗಳನ್ನ. Look at verse 15. 15ನೇ ವಚನ ಭಾಗದಲ್ಲಿ ನಾವು ನೋಡ್ತೇವೆ. There it says, "See then that ye walk circumspectly, not as fools, but as wise." ಆದ ಕಾರಣ ನೀವು ನಡಕೊಳ್ಳುವ ರೀತಿಯನ್ನ ಕುರಿತು ಚೆನ್ನಾಗಿ ನೋಡಿಕೊಳ್ಳಿರಿ, ಜ್ಞಾನವಿಲ್ಲದವರಾಗಿರದೆ ಜ್ಞಾನವಂತರಾಗಿರ್ರಿ. This calls us to a careful walk. ಅದು ನಮ್ಮನ್ನ ಒಂದು ಬಹಳ ಜಾಗರೂಕತೆಯ ನಡೆಯುವಿಕೆಗೆ ಕರೆಯುವಂತದ್ದಾಗಿದೆ. A wise walk is a careful walk. ಜಾಗರೂಕವಾದಂತ ನಡೆ ಅದು ಬಹಳ ಬುದ್ಧಿಯುಳ್ಳ ನಡೆ. You know, somebody has compared the Christian life to the walk of a cat over a wall where glass pieces are spread. ಒಬ್ಬ ವಿಶ್ವಾಸಿಯ ನಡೆಯನ್ನ ಯಾರೋ ಒಬ್ಬರು ಹೀಗೆ ವಿವರಿಸ್ತಾರೆ. ಅವರು ಹೇಳುವಂತದ್ದೇನಂದ್ರೆ, ಒಂದು ಗೋಡೆಯ ಮೇಲೆ ಗಾಜಿನ ತುಂಡುಗಳನ್ನ ಹಾಕಿರುವಾಗ ಬೆಕ್ಕು ನಡೆಯುವಂತಹ ರೀತಿ ಹೇಗಿರ್ತದೋ ಅದೇ ರೀತಿಯಲ್ಲಿ ವಿಶ್ವಾಸಿಗಳು ನಡೆಯಬೇಕು ಕ್ರಿಸ್ತೀಯ ಜೀವಿತದಲ್ಲಿ ಎಂಬುದಾಗಿದೆ. Think about a wall. ನೀವು ಒಂದು ಗೋಡೆಯನ್ನ ಯೋಚಿಸ್ರಿ. Sometimes, you know, glass pieces are spread on such walls, you know. ಆ ಒಂದು ಗೋಡೆಯ ಮೇಲ್ಗಡೆಯಲ್ಲಿ ಕೆಲವು ಬಾರಿ ಗಾಜಿನ ತುಂಡುಗಳನ್ನ ಹಾಕಿರ್ತಾರೆ. And just imagine a cat walking over such a wall. ಅಂತಹ ಒಂದು ಗೋಡೆಯ ಮೇಲೆ ಬೆಕ್ಕು ನಡೆಯುವಂತಹ ರೀತಿಯನ್ನ ಯೋಚಿಸ್ರಿ. You have seen it, I hope. ನೀವು ನೋಡಿದ್ದೀರಿ ಎಂಬುದಾಗಿ ನಾನು ನೆನೆಸ್ತೇನೆ. You know, it will be very careful as it is walking. ಅದು ಬಹಳ ಜಾಗರೂಕತೆಯಿಂದ ನಡೆಯುವಾಗ. Because glass pieces are there. ಯಾಕೆಂದ್ರೆ ಅಲ್ಲಿ ಗಾಜಿನ ತುಂಡುಗಳಿದೆ. It can cut into its hand. ಅದರ ಕೈ ಕಾಲುಗಳನ್ನ ಅದು ಕುಯ್ಯಬಹುದಾಗಿದೆ. So it will be very careful. ಆದ ಕಾರಣ ಅದು ಬಹಳ ಜಾಗರೂಕತೆಯಿಂದ ನಡೆಯುತ್ತದೆ. And it will be moving, you know, its tail also slowly, you know, showing that carefulness. ಅದರ ಬಾಲವನ್ನ ಅತ್ತಿತ್ತ ಅಲಗಾಡಿಸುತ್ತಾ ಆತನ ಜಾಗರೂಕತೆಯನ್ನು ಅದು ತೋರಿಸಿಕೊಡುತ್ತದೆ. Our life in this world should be like that. ನಮ್ಮ ಜೀವನ ಈ ಲೋಕದಲ್ಲಿ ಅದೇ ರೀತಿಯಲ್ಲಿರುವಂತದ್ದಾಗಿದೆ. We are living in a world where Satan is very active. ನಾವು ಈಗ ಜೀವಿಸುವಂತಹ ಆ ಜೀವಿತ ಎಂತಹ ಜೀವಿತವಾಗಿದೆ ಎಂದು ನೋಡುವುದಾದ್ರೆ ಸೈತಾನನು ಬಹಳ ಚುರುಕಾಗಿ ಕಾರ್ಯ ಮಾಡುವನಾಗಿದ್ದಾನೆ. Come to 1 Peter chapter 5 and verse 8. 1 ಪೇತ್ರ 5ನೇ ಅಧ್ಯಾಯದ 8ನೇ ವಚನ ಭಾಗಕ್ಕೆ ನಾವು ಬರುವಾಗ Peter compares devil to a roaring lion. ಪೇತ್ರನು ಆ ಒಬ್ಬ ಸೈತಾನನ ಗರ್ಜಿಸುವ ಸಿಂಹಕ್ಕೆ ಆತನು ಹೋಲಿಸಿದ್ದಾನೆ.
And Peter says that he is lurking around, moving around, ಆತನು ತಿರುಗಾಡುತ್ತಾ ನೋಡುತ್ತಾ ಇರುತ್ತಾನೆ. and he is looking whom he may devour. ಯಾರನ್ನ ನುಂಗಲಿ ಎಂಬುದಾಗಿ ಆತನು ನೋಡ್ತಾ ಇರುತ್ತಾನೆ. So he is very active, moving around all the earth. ಆತನು ಬಹಳ ಜಾಗರೂಕತೆಯಿಂದ ಅತ್ತಿತ್ತ ತಿರುಗಾಡುತ್ತಾ ಯಾರನ್ನ ನುಂಗಲಿ ಎಂಬುದಾಗಿ ನೋಡ್ತಾ ಇರ್ತಾನೆ. And we are living in times that are very difficult. ನಾವು ಜೀವಿಸ್ತಿರುವಂತಹ ಈ ದಿನಗಳು ಬಹಳ ಕಷ್ಟದ ದಿನಗಳಾಗಿದೆ. Troubles that Satan brings against you and I are manifold than it was in the earlier time. ಈಗ ನಮ್ಮ ಜೀವಮಾನದಲ್ಲಿ ಸೈತಾನನು ತರುವಂತಹ ಶೋಧನೆಗಳು ಆಗಿನ ದಿನಗಳಲ್ಲಿ ಹಿಂದಿನ ಕಾಲದಲ್ಲಿ ಇದ್ದಂತಹ ಶೋಧನೆಗಳಿಗಿಂತ ಅತಿ ಹೆಚ್ಚು ಘೋರವಾಗಿ ಇದೆ. He knows that the time for him is very less. ಆತನಿಗೆ ಬಹಳ ಚೆನ್ನಾಗಿ ಗೊತ್ತಿದೆ ಆತನಿಗೆ ಕೊಡಲ್ಪಟ್ಟಿರುವಂತಹ ಸಮಯ ಬಹಳ ಕಡಿಮೆ ಎಂದು. So he is using the time that is there before him, to the maximum. ಆದ ಕಾರಣ ಆತನಿಗೆ ಇರುವಂತ ಸಮಯದಲ್ಲಿ ಆತನ ಸಮಯವನ್ನು ಬಹಳ ಹೆಚ್ಚಾಗಿ ಆತನು ಉಪಯೋಗ ಮಾಡಿಕೊಳ್ಳುತ್ತಾ ಇದ್ದಾನೆ. And then we must be careful. ಆದ ಕಾರಣ ನಾವು ಬಹಳ ಜಾಗರೂಕತೆಯಿಂದ ಇರಬೇಕು. He brings enticements to sin, temptations to sin. ಪಾಪ ಮಾಡುವಂತೆ ನಮಗೆ ಆಕರ್ಷಣೆಗಳನ್ನ ಆತನು ತರುವಂತವನಾಗಿರ್ತಾನೆ. Sometimes he brings discouragements in our life. ಆತನು ಕೆಲವು ಬಾರಿ ನಮ್ಮ ಜೀವಿತದಲ್ಲಿ ತಗ್ಗಿಸುವಿಕೆಯನ್ನ ತರುತ್ತಾನೆ. Sometimes he brings doubts in our mind. ನಮ್ಮ ತಲೆಯಲ್ಲಿ ಕೆಲವು ಬಾರಿ ಆತನು ಊಹಾಪೋಹಗಳನ್ನ ತರುತ್ತಾನೆ. Doubting God, doubting God's word. ದೇವರ ವಾಕ್ಯವನ್ನ ಅನುಮಾನಿಸುವಂತೆ ಮಾಡ್ತಾನೆ. That's the same thing he did with Eve also in the Garden of Eden. ಅದೇ ಒಂದು ಕಾರ್ಯವನ್ನ ಹವ್ವಳ ಜೊತೆಯಲ್ಲಿ ಆತನು ಏದೇನ್ ತೋಟದಲ್ಲಿ ಮಾಡಿದ. Tried to cast doubt in her heart, about God. ದೇವರ ಕುರಿತಾಗಿ ನಮ್ಮ ಹೃದಯದಲ್ಲಿ ಆತನು ಅನುಮಾನವನ್ನ ಬಿತ್ತಲಿಕ್ಕೆ ಪ್ರಯತ್ನ ಮಾಡ್ತಾನೆ. Sometimes discontentment he brings in our life, no satisfaction with anything. ಕೆಲವು ಬಾಗಿ ನಮ್ಮ ಜೀವಿತದಲ್ಲಿ ಆತನು ತೃಪ್ತಿಯೇ ಇಲ್ಲದಂತೆ ಮಾಡಿಬಿಡುತ್ತಾನೆ. So he is active in various ways. ಆದ ಕಾರಣ ಆತನು ಬಹಳ ಚುರುಕಾಗಿ ನಮ್ಮ ಜೀವಮಾನಗಳಲ್ಲಿ ಅನೇಕ ವಿಧಾನಗಳಲ್ಲಿ ಕಾರ್ಯ ಮಾಡುತ್ತಾ ಇದ್ದಾನೆ. So it is very much essential for us to be, careful as we live our Christian life in this world. ಆದ ಕಾರಣ ನಮ್ಮ ಕ್ರೈಸ್ತಿಯ ಜೀವಿತ ಈ ಲೋಕದಲ್ಲಿ ನಾವು ಜೀವಿಸುವಾಗ ಬಹಳ ಜಾಗರೂಕತೆಯಿಂದ ಎಚ್ಚರಿಕೆ ವಹಿಸುವಂತದ್ದು ಬಹಳ ಮುಖ್ಯ. Now, I want you to notice that verse a little more closely. ಆ ವಾಕ್ಯ ಭಾಗವನ್ನ ಇನ್ನೂ ಹೆಚ್ಚಾಗಿ ಸೂಕ್ಷ್ಮವಾಗಿ ಗಮನಿಸುವಂತೆ ನಾನು ನಿಮ್ಮನ್ನ ಬೇಡಿಕೊಳ್ತೇನೆ. See how it begins. ನೋಡಿ ಅದು ಹೇಗೆ ಆರಂಭವಾಗ್ತದೆ. See then that ye walk circumspectly or carefully. See then. ಆದ ಕಾರಣ. That word see then connects that verse with what is told about. ಆದ ಕಾರಣ ಎನ್ನುವಂತ ಪದ ಮೇಲೆ ತಿಳಿಸಲ್ಪಟ್ಟಂತಹ ವಾಕ್ಯಗಳನ್ನ ಈಗ ನಾವು ಓದುವಂತ ವಾಕ್ಯಕ್ಕೆ ಅದು ಬಂಧಿಸುವಂತದ್ದಾಗಿದೆ. What did he tell in the verse above? ಹಿಂದಿನ ವಾಕ್ಯ ಭಾಗದಲ್ಲಿ ಆತನು ಏನನ್ನ ಹೇಳ್ತಾ ಇದ್ದಾನೆ? Awake thou that sleepest. ನಿದ್ರೆ ಮಾಡುವವನೇ ಎಚ್ಚರವಾಗು. And arise from the dead. ಸತ್ತವರನ್ನ ಬಿಟ್ಟು ಏಳು. And Christ shall give thee light. ಕ್ರಿಸ್ತನು ನಿನಗೆ ಪ್ರಕಾಶ ಕೊಡುವನು. So Paul said, awake, arise. ಎದ್ದೇಳು, ಎಚ್ಚರವಾಗು. And then he says, see then you walk carefully. ಆಗ ನೀನು ಎಚ್ಚರದಿಂದ ನಡೆಯುತ್ತಿ. You think about, children in our home. ನೀವು ಕೆಲವು ಬಾರಿ ನಮ್ಮ ಮನೆಯಲ್ಲಿರುವಂತಹ ಮಕ್ಕಳನ್ನ ಯೋಚನೆ ಮಾಡ್ರಿ. I'm sure that some of the families, which are before me, you have little children in the home. ನಾನು ಬಹಳ ಗಮನವಾಗಿ ಹೇಳುವುದೇನೆಂದ್ರೆ ನಮ್ಮ ಮನೆಯಲ್ಲಿರುವಂತಹ ಅನೇಕರಲ್ಲಿ ಮಕ್ಕಳು ಇದ್ದಾರೆ. Children who are going to nursery or primary classes. ನರ್ಸರಿ ಅಥವಾ ಪ್ರೈಮರಿ ಕ್ಲಾಸ್ಗಳಿಗೆ ಹೋಗುವಂತ ಮಕ್ಕಳು ನಮ್ಮ ಮನೆಯಲ್ಲಿದ್ದಾರೆ. Just think about, that children coming out from the bed in the morning. ಒಮ್ಮೆ ಯೋಚನೆ ಮಾಡ್ರಿ, ಅಂತಹ ಸಣ್ಣ ಮಕ್ಕಳು ಬೆಳಗಿನ ಜಾವದಲ್ಲಿ ನಿದ್ರೆಯಿಂದ ಮೇಲೆದ್ದು ಬರುವಂತಹ ಪರಿಸ್ಥಿತಿ. 100 times we have to say awake, arise, isn't it?
ಅನೇಕ ಬಾರಿ 100 ಬಾರಿ ನಾವು ಹೇಳಬೇಕಾಗ್ತದೆ, ಎಚ್ಚರವಾಗು, ಎದ್ದೇಳು, get up fast, time is going. ಎದ್ದೇಳು ಎದ್ದೇಳು, ಸಮಯ ಮುಗಿತಾ ಇದೆ ಎಂಬುದಾಗಿ. It's time for the school bus to come. ಸ್ಕೂಲ್ ಬಸ್ ಬರ್ಲಿಕ್ಕಿದೆ, ಎದ್ದೇಳು ಎಂಬುದಾಗಿ. So we make them awake, isn't it? ನಾವು ಅವರನ್ನ ಎದ್ದೇಳಿಸ್ತೀವಿ ಅಲ್ವೇ? Now just think about that little children coming out from their bed. ಒಮ್ಮೆ ಅಂತಹ ಸಣ್ಣ ಮಕ್ಕಳು ಆ ನಿದ್ದೆಯಿಂದ ಎದ್ದು ಬರುವಂತಹ ಪರಿಸ್ಥಿತಿಯನ್ನು ಯೋಚನೆ ಮಾಡಿ. How they will be coming out? ಅವ್ರು ಹೇಗೆ ಹೊರಗೆ ಬರ್ತಾರೆ? Would they be marching like soldiers? ಸೈನಿಕರಂತೆ ಅವರು ಸಮವಸ್ತ್ರವನ್ನ ಹೊದ್ದಿದವರಾಗಿ ಬರ್ತಾರಾ? No, not at all. ಇಲ್ಲ, ಎಂದಿಗೂ ಇಲ್ಲ. Slowly, with much laziness they come out, isn't it? ಹೊರಗೆ ಬರುವಾಗ ಆಯಾಸದಿಂದ ಅವರು ಹೊರಗೆ ಬರ್ತಾರೆ ಅಲ್ವೇ? They wanted to sleep more. ಅವರಿಗೆ ನಿದ್ದೆ ಇನ್ನೂ ಹೆಚ್ಚಾಗಿ ಮಾಡ್ಬೇಕಲ್ವಾ? But then they get up. ಅವ್ರು ಎದ್ದೇಳಲಿಕ್ಕೆ ಮನಸ್ಸಿರುವುದಿಲ್ಲ. From the cot they come up and they sit down for some time. ಆ ಒಂದು ಹಾಸಿಗೆಯ ಮೇಲೆ ಎದ್ದು ಅವರು ಕೂತುಕೊಳ್ತಾರೆ ಸ್ವಲ್ಪ ಸಮಯ. Then when we scold again, they will get up. ಮತ್ತೊಮ್ಮೆ ನಾವು ಬೈಯುವಾಗ ಅವ್ರು ಎದ್ದು ನಿಲ್ತಾರೆ. Then they will not be walking straight. ಅವರು ನೇರವಾಗಿ ನಡೆಯೋದಿಲ್ಲ. Still they are in the sleep. ಅವರ ಧ್ಯಾನ ಇನ್ನು ನಿದ್ರೆಯಲ್ಲೇ ಇದೆ. They will hit the wall this side and they will move to the other side and hit the wall there. ಗೋಡೆಯನ್ನ ಒಂದು ಬದಿಯಲ್ಲಿ ಅವರು ತಲೆಗೆ ಹೊಡ್ಕೊಳ್ತಾರೆ, ಮತ್ತೆ ಇನ್ನೊಂದು ಕಡೆಯಲ್ಲಿ ಹೋಗಿ ಅಲ್ಲೂ ಕೂಡ ಹೊಡ್ಕೊಳ್ತಾರೆ ಗೋಡೆಗೆ. At last they come to the kitchen, isn't it? ಕೊನೆಯದಾಗಿ ಅವರು ಅಡುಗೆ ಮನೆಗೆ ಬರ್ತಾರೆ ಅಲ್ವೇ? Now when they walk like that, in their half sleep, ಅಂತಹ ನಿದ್ರೆಯ ಸಂದರ್ಭದಲ್ಲಿ ಅರೆ ಪ್ರಜ್ಞಾವಸ್ಥೆಯಲ್ಲಿ ಅವರು ನಡೆಯುವಾಗ mothers, especially mothers, they say 100 times, be careful, isn't it? ಬಹಳ ಗಮನವಾಗಿ ತಾಯಂದಿರು ಹುಷಾರಾಗಿರು, ಎಚ್ಚರವಾಗಿರು ಎಂಬುದಾಗಿ ಹೇಳ್ತಾರೆ ಅಲ್ವಾ? That's exactly what Paul is telling. ಅದನ್ನೇ ಪೌಲನು ಇಲ್ಲಿ ಹೇಳುತ್ತಾ ಇದ್ದಾನೆ ಪ್ರಿಯರೇ. Verse 14 he said, awake, arise. 14ನೇ ವಚನ ಭಾಗದಲ್ಲಿ ಹೇಳ್ತಾನೆ, ಎಚ್ಚರವಾಗು, ಎದ್ದೇಳು. You should not sleep like this. ಈ ರೀತಿಯಲ್ಲಿ ನೀನು ಮಲಗಬಾರದು. Now when you awake, come out, he says, be careful in your walk, don't fall. ನೀನು ಎಚ್ಚರವಾಗಿ ಎದ್ದೇಳ್ದೆ ಅಂತ ನಂತರದಲ್ಲಿ ನೀನು ಬೀಳಬಾರದು, ಎಚ್ಚರದಿಂದ ನಡೆ. There is another way also we can explain this connection. ಇದನ್ನ ಇನ್ನೊಂದು ವಿಧಾನದಲ್ಲಿಯೂ ನಾವು ವಿವರಿಸಬಹುದು ಹೀಗೆ. See the last portion. ಕೊನೆಯ ವಾಕ್ಯ ಭಾಗವನ್ನ ನೋಡಿರಿ. Last portion of that verse 14. 14ನೇ ವಚನ ಭಾಗದ ಕೊನೆಯ ಭಾಗದಲ್ಲಿ ನೋಡುವಾಗ, Christ shall give thee light. ಕ್ರಿಸ್ತನು ನಿನಗೆ ಪ್ರಕಾಶ ಕೊಡುವನು. Then verse 15 says, therefore be careful. ಅದಂತರದಲ್ಲಿ 15ನೇ ವಚನ ಭಾಗ ಹೇಳ್ತದೆ, ಎಚ್ಚರದಿಂದ ನಡೆದುಕೊಳ್ಳ್ರಿ. You think about, when we walk in the light and when we walk in the darkness. ಒಮ್ಮೆ ಕತ್ತಲೆಯಲ್ಲಿಯೂ ಬೆಳಕಿನಲ್ಲಿಯೂ ನಾವು ನಡೆಯುವಂತಹ ಸಮಯಗಳನ್ನ ಯೋಚನೆ ಮಾಡಿ. When we walk in the darkness, we are very careful. ನಾವು ಕತ್ತಲೆಯಲ್ಲಿ ನಡೆಯುವಾಗ ಬಹಳ ಜಾಗರೂಕತೆಯಿಂದ ಇರ್ತೇವೆ. Because we do not know what is there on the road. ಯಾಕೆಂದ್ರೆ ನಾವು ನಡೆಯುವಂತ ದಾರಿಯಲ್ಲಿ ಏನಿದೆ ಅಂತ ನಮಗೆ ಗೊತ್ತಿಲ್ಲ. But when there is light around us, ಆದ್ರೆ ಯಾವಾಗ ಪ್ರಕಾಶ ಅಥವಾ ಬೆಳಕು ನಮ್ಮ ಮಧ್ಯದಲ್ಲಿ ಇರ್ತದೋ, we become careless. ಆವಾಗ ನಾವು ಜಾಗರೂಕತೆಯ ಆಗತ್ತೆ. Now Paul said, Christ shall give you light. ಈಗ ಪೌಲನು ಹೇಳ್ತಾನೆ, ಕ್ರಿಸ್ತನು ನಿಮಗೆ ಬೆಳಕು ಕೊಡ್ತಾನೆ. But be careful. ಆದ್ರೆ ಎಚ್ಚರವಾಗಿರಿ. Walk carefully. ಎಚ್ಚರಿಕೆಯಿಂದ ನಡೆಯಿರಿ. You are in the light doesn't mean that even a single moment you can live a careless life. ನೀವು ಪ್ರಕಾಶದಲ್ಲಿದ್ದೀರಿ ಅಂತ ಹೇಳುವಾಗ ಒಂದೇ ಒಂದು ಕ್ಷಣವಾದರೂ ಅಜಾಗರೂಕತೆಯಿಂದ ನಡೆಯಲಿಕ್ಕೆ ನಿಮಗೆ ಅವಕಾಶ ಇಲ್ಲ. Yes, dear brothers and sisters, a wise walk is a careful walk. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಜ್ಞಾನವುಳ್ಳ ನಡೆ ಅದು ಎಚ್ಚರಿಕೆ ಉಳ್ಳಂತಹ ನಡೆ. As I mentioned earlier, the Satan is very much active around us. ನಾನು ಮೊದಲೇ ಹೇಳಿದಂತೆ ನಮ್ಮ ವೈರಿಯಾದಂತ ಸೈತಾನನು ನಮ್ಮ ಮಧ್ಯದಲ್ಲಿ ಬಹಳ ಚುರುಕಾಗಿದ್ದಾನೆ. And we are living in a world where he has laid many traps, snares for us. ನಾವು ಜೀವಿಸುವಂತಹ ಈ ಲೋಕ ಆತನು ನಮಗೆ ಕೊಟ್ಟಿರುವಂತಹ ಬಲೆ ಜಾಲಗಳೆಲ್ಲ ನಾವು ನಡೆಯುತ್ತಾ ಇದ್ದೇವೆ, ಮಧ್ಯೆ ನಡೆಯುತ್ತಾ ಇದ್ದೇವೆ. So we ought to be careful every moment. ಆದ ಕಾರಣದಿಂದಾಗಿ ಪ್ರತಿ ಕ್ಷಣವೂ ನಾವು ಎಚ್ಚರಿಕೆಯಿಂದ ಇರಬೇಕು. When we come to chapter 13 of Matthew's Gospel,
13ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯಕ್ಕೆ ನಾವು ಬರುವಾಗ then we see many parables. ಅಲ್ಲಿ ಅನೇಕ ಸಾಮ್ಯಗಳನ್ನ ನಾವು ನೋಡ್ತೇವೆ. The second parable we often call as the parable of the tares. ಎರಡನೇ ಆ ಸಾಮ್ಯವನ್ನ ನಾವು ನೋಡುವಾಗ ಅದು ಬ್ರದರ್ ಕ್ಯಾನ್ ಯು ರಿಪೀಟ್ ಒನ್ಸ್ ಅಗೇನ್? The parable of the tares. Not the good seed but the bad seed. ಕೆಟ್ಟ ಬೀಜಗಳ ಬಗ್ಗೆ ಅಲ್ಲಿ ನಮಗೆ ನೋಡ್ತೇವೆ. If you read that parable, ಆ ಒಂದು ಸಾಮ್ಯವನ್ನ ನೀವು ನೋಡುವಾಗ you see the owner of that field sowing good seed, good wheat. ಆ ಒಕ್ಕಲಿಗನು ಆತನು ಒಳ್ಳೆಯ ಬೀಜಗಳನ್ನ ಬಿತ್ತುವಂತದನ್ನ ನಾವು ನೋಡ್ತೇವೆ. But when the plants sprouted, started growing, ಯಾವಾಗ ಆ ಬೆಳೆಗಳು ಬೆಳಿಲಿಕ್ಕೆ ಪ್ರಾರಂಭ ಮಾಡ್ತದೋ, they understood that it is not only wheat but weeds are also, that is tares are also growing in between. ಅಲ್ಲಿ ಕೇವಲ ಗೋಧಿಗಳು ಮಾತ್ರ ಬೆಳೆಯುತ್ತಾ ಇಲ್ಲ, ಹಣಜಿಯೂ ಕೂಡ ಬೆಳೆಯುತ್ತಾ ಇದೆ ಎಂಬುದಾಗಿ ಬೆಳೆಯುವುದನ್ನ ನಾವು ನೋಡ್ತೇವೆ. And then the servants came to the owner and asked, ಆ ಸೇವಕರು ಅದನ್ನ ಹೊಕ್ಕಲಿಕ್ಕೆ ಬರ್ತಾರೆ. Sir, we sowed good seed. ಅವರು ಹೇಳ್ತಾರೆ, ನಾವು ಒಳ್ಳೆಯ ಬೀಜಗಳನ್ನ ಬಿತ್ತಿದೆವು. Then how come these weeds are growing in between? ಆದ್ರೆ ಇಂಥ ಹಣಜಿಗಳು ಈ ಮಧ್ಯದಲ್ಲಿ ಬೆಳಿಲಿಕ್ಕೆ ಹೇಗೆ ಸಾಧ್ಯ? And there the answer is very interesting. ಅಲ್ಲಿ ಒಂದು ಉತ್ತರ, ದೇವರು ಕೊಡುವಂತ ಉತ್ತರ ಬಹಳ ಮುಖ್ಯವಾಗಿದೆ. When the servants slept, enemy came and sowed the tares, bad seeds in between. ಕೂಲಿಯವರು ಮಲಗಿರುವಾಗ ವೈರಿಯು ಬಂದು ಅದರ ಮಧ್ಯದಲ್ಲಿ ಹಣಜಿಗಳನ್ನ ಬಿತ್ತಿ ಹೋಗಿದ್ದಾನೆ ಎಂಬುದಾಗಿ ದೇವರು ಹೇಳ್ತಾನೆ. Servants were not supposed to sleep, they were supposed to watch over the field. ಆ ಕೂಲಿ ಕೆಲಸ ಮಾಡುವವರು ಅವರು ಮಲಗಲಿಕ್ಕೆ ಅವರಿಗೆ ಅವಕಾಶ ಇಲ್ಲ, ಅವರು ಆ ಭೂಮಿಯನ್ನ ಅವರು ನೋಡಿಕೊಳ್ಳಬೇಕು. But they were careless. ಆದ್ರೆ ಅವರು ಬಹಳ ಅಜಾಗರೂಕತೆಯಿಂದಾಗಿದ್ರು. So the bad things are now come inside the field. ಆದ ಕಾರಣ ಕೆಟ್ಟ ವಿಷಯಗಳು ಆ ಒಂದು ಆ ಭೂಮಿಯಲ್ಲಿ ಹೊಕ್ಕಿವೆ. Remember what the Lord told unto Peter and other disciples in the garden of Gethsemane. ಗೆತ್ಸೇಮನೆ ತೋಟದಲ್ಲಿ ಪೇತ್ರನಿಗೂ ಇತರೆ ಶಿಷ್ಯರಿಗೂ ದೇವರು ಹೇಳಿದಂತ ಮಾತನ್ನ ಒಮ್ಮೆ ಯೋಚನೆ ಮಾಡ್ರಿ. Watch and pray. ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. Otherwise the Lord said you will fall into temptations. ಇಲ್ಲದೆ ಹೋದರೆ ನೀವು ಆ ಒಂದು ಶೋಧನೆಗೆ ಒಳಗಾಗಿ ಬೀಳ್ತೀರಿ. When we come to chapter 6 of Ephesians, ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯಕ್ಕೆ ನಾವು ಬರುವಾಗ, there Paul says that we should withstand the enemy. ನಾವು ಸೈತಾನನನ್ನ ಎದುರಿಸಿ ನಿಲ್ಲುವಂತವರಾಗಬೇಕು ಎಂಬುದಾಗಿ ನೋಡ್ತೇವೆ. He says that we have to stand against the wiles of the devil. ಆತನ ಆ ಒಂದು ಜಾಲಗಳಿಗೆ ವಿರುದ್ಧವಾಗಿ ನಾವು ನಿಲ್ಲಬೇಕು ಎಂಬುದಾಗಿ ನಾವು ನೋಡ್ತೇವೆ. Even after all the evil days are over, ಎಲ್ಲಾ ಕೆಟ್ಟ ದಿನಗಳು ಕಳೆದ ನಂತರದಲ್ಲಿಯೂ ಕೂಡ there Paul says that we should still stand. ಅಲ್ಲಿ ಪೌಲನು ಹೇಳ್ತಾನೆ, ನಾವು ಇನ್ನೂ ನಿಲ್ಲಲೇಬೇಕು. This calls for vigilance, diligence in your life and my life. ನನ್ನ ಮತ್ತು ನಿಮ್ಮ ಜೀವಿತಗಳಲ್ಲಿ ಎಚ್ಚರಿಕೆಯಿಂದ ದೃಢವಾಗಿ ನಿಲ್ಲುವಂತೆ ಆತನು ನಮಗೆ ಕರೆಯನ್ನು ಕೊಡ್ತಾನೆ. Yes, that's exactly what Paul says over here. We ought to be careful. ಅದನ್ನೇ ಪೌಲನು ಇಲ್ಲಿಯೂ ಕೂಡ ಹೇಳುತ್ತಾ ಇದ್ದಾನೆ, ನಾವು ಎಚ್ಚರಿಕೆಯನ್ನ ಉಳ್ಳವರಾಗಿರಬೇಕು. A wise walk is a careful walk. ಎಚ್ಚರಿಕೆಯ ಜೀವಿತ ಅದು ಬುದ್ಧಿವಂತ ನಡೆ. A believer can never, be careless in their walk. ಒಬ್ಬ ವಿಶ್ವಾಸಿ ತನ್ನ ಜೀವಿತದಲ್ಲಿ ಎಂದಿಗೂ ಕೂಡ ಜಾಗರೂಕತೆಯನ್ನು ವಹಿಸಲಿಕ್ಕೆ ಸಾಧ್ಯ ಇಲ್ಲ. Up to the second one, ಎರಡನೇ ಭಾಗಕ್ಕೆ ನಾವು ಬರುವಾಗ verse 16, 16ನೇ ವಚನ. again Paul is explaining or giving the characteristics of a wise walk. ಆ ಒಂದು ಜ್ಞಾನವುಳ್ಳ ನಡೆಯ ಕುರಿತ ಗುಣಲಕ್ಷಣಗಳನ್ನ ಪೌಲನು ಇಲ್ಲಿ ವಿವರಿಸುತ್ತಾ ಇದ್ದಾನೆ. In verse 15 he said, walk as wise. 15ನೇ ವಚನ ಭಾಗದಲ್ಲಿ ಆತನು ಹೇಳ್ತಾನೆ, ಜ್ಞಾನವಂತರಾಗಿರಿ. Then verse 16 says, redeeming the time because the days are evil. 16ನೇ ವಚನ ಭಾಗದಲ್ಲಿ ಹೇಳ್ತಾನೆ, ಕಾಲವನ್ನ ಸುಮ್ಮನೆ ಕಳಕೊಳ್ಳದೆ ಅದನ್ನ ಬೆಲೆಯುಳ್ಳದೆಂದು ಉಪಯೋಗಿಸಿಕೊಳ್ಳಿರಿ. Redeeming the time. ಕಾಲವನ್ನ ಕಳೆಯದೆ. ಅದರ ಅರ್ಥ ಏನು? This means that we should not waste our time. We should
conserve our time. ನಮ್ಮ ಕೆಲಸವನ್ನ ಅಥವಾ ನಮ್ಮ ಸಮಯವನ್ನ ನಾವು ವ್ಯರ್ಥ ಮಾಡಬಾರದು ಎಂಬುದಾಗಿ ಆತನು ಹೇಳ್ತಾನೆ. From this verse, we understand that a wise walk is a conserving walk, conserving the time, that is utilizing the time. ಬುದ್ಧಿಯುಳ್ಳ ನಡೆ ಅದು ಉಪಯೋಗಿಸುವಂತಹ ಅಥವಾ ಕೂಡಿಡುವಂತಹ ನಡೆಯಾಗಿದೆ. Here Paul says that we should redeem the time. ಇಲ್ಲಿ ಪೌಲನು ಹೇಳ್ತಾನೆ ಉಪಯೋಗ ಮಾಡಿಕೊಳ್ಳ್ರಿ. Now what is this word redeem means? ಉಪಯೋಗ ಎನ್ನುವಂತ ಪದದ ಅರ್ಥ ಏನು? Redeem the time. ಉಪಯೋಗವನ್ನ ಕಾಲವನ್ನ ಉಪಯೋಗಿಸಿಕೊಳ್ಳುವಂತದ್ದು. Yeah, that word, I think in Kannada it's different. The word used for redeem, that means to pay and purchase. ಆ ಒಂದು ಪದವನ್ನ ಕನ್ನಡದಲ್ಲಿ ವ್ಯತ್ಯಾಸ ಉಂಟು ಎಂಬುದಾಗಿ ನೆನೆಸ್ತೇನೆ. ಆದ್ರೆ ಇಲ್ಲಿ ಬಳಸಲ್ಪಟ್ಟಂತಹ ಪದದ ಅರ್ಥ ನಾವು ಹಣವನ್ನ ಅಥವಾ ಮೌಲ್ಯವನ್ನ ಕೊಟ್ಟು ಪಡೆದುಕೊಳ್ಳುವಂಥದ್ದು. That means to use your time profitably, you have to give up certain things from your life. ನೀವು ನಿಮ್ಮ ಸಮಯವನ್ನ ಬೆಲೆಯುಳ್ಳದ್ದಾಗಿ ನೀವು ಉಪಯೋಗಿಸುವಾಗ ಕೆಲವು ವಿಷಯಗಳನ್ನ ನೀವು ಕಳಕೊಳ್ಳಬೇಕಾಗ್ತದೆ. You know, we should remember that we all are given 24 hours each day. ನಮ್ಮೆಲ್ಲರಿಗೂ 24 ಗಂಟೆಗಳ ಕಾಲ ಕೊಡಲ್ಪಟ್ಟಿದೆ. No one is given, more than that, or no one is given lesser than that. ಯಾರಿಗೂ ಕೂಡ ಒಂದು ಕ್ಷಣವಾದ್ರೂ ಹೆಚ್ಚಿಗೆ ಆಗಲಿ ಕಡಿಮೆ ಆಗಲಿ ಕೊಡಲ್ಪಟ್ಟಿಲ್ಲ. Each one is given 24 hours a day. ಪ್ರತಿಯೊಬ್ಬೊಬ್ಬರಿಗೂ 24 ಗಂಟೆಗಳ ಕಾಲ ಸಮಯ ಕೊಡಲ್ಪಟ್ಟಿದೆ. The success or the profitability of our life depends upon how we use the time that's given to us. ನಮ್ಮ ಜೀವಿತದ ಒಳ್ಳೆಯ ಅಥವಾ ಉಪಯೋಗವಾಗುವಂತಹ ಸಮಯಗಳು ನಾವು ಹೇಗೆ ಅದನ್ನ ಬಳಸಿಕೊಳ್ತೇವೆ ಎನ್ನುವುದರ ಮೇಲೆ ಅದು ಅವಲಂಬಿತವಾಗಿದೆ. We should remember that all are not successful, equally. ಎಲ್ಲರೂ ಕೂಡ ಉನ್ನತ ಮಟ್ಟದಲ್ಲೇ ಇದ್ದಾರೆ ಎಂಬುದಾಗಿ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. Some are more successful, some are lesser. ಕೆಲವರು ಉನ್ನತ ಮಟ್ಟದಲ್ಲಿದ್ದಾರೆ, ಕೆಲವರು ಇಲ್ಲ. Why that difference is there? ಯಾಕೆ ಈ ವ್ಯತ್ಯಾಸ ಇದೆ? The reason is because, how we use the time, that determines this. ಯಾಕೆಂದ್ರೆ ನಾವು ಸಮಯವನ್ನ ಹೇಗೆ ಉಪಯೋಗ ಮಾಡ್ತೇವೆ ಅದು ವ್ಯತ್ಯಾಸ ಮಾಡ್ತದೆ. If we are wasters of time, we cannot expect to be, successful and have a life that is profitable. ಸಮಯವನ್ನ ನಾವು ವ್ಯರ್ಥ ಮಾಡೋದಾದ್ರೆ ನಮ್ಮ ಜೀವಿತ ಅದು ಒಳ್ಳೆಯ ದಿಕ್ಕಿನಲ್ಲಿ ನಡೀತದೆ ಎಂಬುದಾಗಿ ನಾವೆಂದಿಗೂ ಕೂಡ ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. So that is the idea here. When Paul says redeem the time, it means give up the time wasters in our life and utilize the time profitably. ಪೌಲನು ಇಲ್ಲಿ ಬೆಳೆಯುಳ್ಳದು ಎಂಬುದಾಗಿ ಹೇಳುವಾಗ ನಮ್ಮ ಜೀವಿತದಲ್ಲಿ ನಾವು ವ್ಯರ್ಥ ಮಾಡುವಂತಹ ಸಮಯಗಳನ್ನ ನಾವು ಬಿಟ್ಟು ಅದನ್ನ ಬೆಲೆಯುಳ್ಳದೆಂದು ಉಪಯೋಗಿಸಿಕೊಳ್ಳಬೇಕು ಎಂಬುದಾಗಿ. Paul reminds that the days are evil. ಪೌಲನು ಎಚ್ಚರಿಸ್ತಾನೆ ಕೆಲ ಸಮಯ ಬಹಳ ಕೆಟ್ಟದಾಗಿದೆ. Probably he is thinking about his own situation. He is in the prison, Roman prison, while he is writing this. ಈ ಒಂದು ವಾಕ್ಯಗಳನ್ನ ಬರೆಯುವಾಗ ಪೌಲನು ತನ್ನ ಪರಿಸ್ಥಿತಿಯನ್ನ ಕುರಿತಾಗಿ ಯೋಚನೆ ಮಾಡಿರಬಹುದು. ಈ ಪತ್ರಿಕೆಯನ್ನು ಬರೆಯುವಾಗ ಆತನು ಕಾರಾಗೃಹದಲ್ಲಿದ್ದಾನೆ ರೋಮಾಪುರದಲ್ಲಿ. There were a lot of persecutions for the believers. ಪ್ರತಿಯೊಬ್ಬ ವಿಶ್ವಾಸಿಗೂ ಬಹಳವಾದಂತಹ ಆ ಒಂದು ಹಿಂಸೆಯು ನಡೆಯುತ್ತಾ ಇರ್ತದೆ. So probably when he said the days are evil, he may be thinking about all those things. ಆತನು ಸಮಯ ಕೆಟ್ಟದ್ದಾಗಿದೆ ಎಂಬುದಾಗಿ ಹೇಳುವಾಗ ಈ ಎಲ್ಲಾ ವಿಷಯಗಳನ್ನ ಆತನು ಯೋಚನೆ ಮಾಡ್ತಾ ಇರಬಹುದು. But when we look at it, ಆದರೆ ನಾವು ಅದನ್ನ ನೋಡುವಾಗ, well, in various ways we see the wickedness multiplying around us. ನಮ್ಮ ಸುತ್ತಮುತ್ತಲು ಕೆಟ್ಟತನವು ಹೆಚ್ಚುತ್ತಾ ಇರುವುದನ್ನ ನಾವು ಕಾಣ್ತೇವೆ. In this point, we are considering about, conserving the time, utilizing the time. ಈ ಒಂದು ಅಂಶದಲ್ಲಿ ನಾವು ಸಮಯವನ್ನ ಉಪಯೋಗಿಸಿಕೊಳ್ಳುವಂತದ್ರ ಬಗ್ಗೆ ಯೋಚನೆ ಮಾಡುತ್ತಾ ಇದ್ದೇವೆ. We are living in time when there are a lot of time wasters. ನಾವು ಈಗ ಜೀವಿಸಿರುವಂತ ಸಮಯ ಅದು ಬಹಳ ವ್ಯರ್ಥವನ್ನ ಅಥವಾ ಸಮಯವನ್ನ ಕಾಲವನ್ನ ಹರಣ ಮಾಡುವಂತ ದಿನಗಳಲ್ಲಿ ನಾವಿದ್ದೇವೆ. There are various elements that comes in our life which can waste our days. ನಮ್ಮ ಜೀವಿತದಲ್ಲಿ ಅನೇಕ ವಿಷಯಗಳು ಬರಬಹುದು ನಮ್ಮ ಕಾಲವನ್ನ ವ್ಯರ್ಥ ಮಾಡ್ಲಿಕ್ಕೆ. You just think about the social media and all that.
ನೀವು ಒಮ್ಮೆ ಸೋಷಿಯಲ್ ಮೀಡಿಯಾನೆಲ್ಲ ಯೋಚನೆ ಮಾಡಿ. When you come for the meeting and sit for 1 hour or 2 hours, ನಾವು ದೇವರ ವಾಕ್ಯವನ್ನ ಕಲಿಯಲಿಕ್ಕೆ 1 ಗಂಟೆ 2 ಗಂಟೆ ಕೂರ್ಲಿಕ್ಕೆ ಬರುವಾಗ we start thinking that it's too long we have sat, isn't it? ನಾವು ಅದನ್ನ ಯೋಚನೆ ಮಾಡ್ತೇವೆ, ನಾವು ಬಹಳ ಹೊತ್ತು ಕೂತಿದ್ದೇವೆ 1 ಗಂಟೆ 2 ಗಂಟೆ ಎಂಬುದಾಗಿ. Opening the mouth, yawning and closing the Bible and all we see in the gatherings, isn't it? ನಾವು ಕೂಡಿ ಬರುವಾಗ ಅನೇಕರು ಆಕಳಿಸುವುದನ್ನ, ಬೈಬಲ್ ಮುಚ್ಚುವುದನ್ನ ಕೂಡ ನಾವು ನೋಡ್ತೇವೆ. We think that the time is too much. 2 hours sitting there is too much. ನಾವು ಯೋಚನೆ ಮಾಡ್ತೇವೆ 2 ಗಂಟೆ ಅಲ್ಲಿ ಕೂತಿದ್ರೆ ಅದು ಬಹಳ ಹೆಚ್ಚಿನ ಸಮಯ ನಾವು ಕಳೀತಾ ಇದ್ದೇವೆ ಎಂಬುದಾಗಿ. Some of the people start sleeping also. ಕೆಲವರು ನಿದ್ದೆ ಕೂಡ ಮಾಡಿಬಿಡುತ್ತಾರೆ. But what about seeing, something in the your mobile phone? ಆದ್ರೆ ನಿಮ್ಮ ಮೊಬೈಲ್ ನಲ್ಲಿ ನೀವು ನೋಡುವಂತ ಸಮಯದಲ್ಲಿ ಹೇಗಿರ್ತದೆ? 2 hours, 3 hours, it goes just like this, isn't it? 2 ಗಂಟೆ 3 ಗಂಟೆ ಹೀಗೆ ಕಳೆದು ಹೋಗ್ತದೆ ಅಲ್ವೇ? Some, sit with the social medias, watching videos and all that of in the YouTube or with the WhatsApp and all that for many hours each day. ಕೆಲವರು ಈ ಒಂದು ಯೂಟ್ಯೂಬ್ ನಲ್ಲಿ, ವಾಟ್ಸ್ಆಪ್ ನಲ್ಲಿ ವಿಡಿಯೋಗಳನ್ನ ನೋಡುತ್ತಾ ಅನೇಕ ಗಂಟೆಗಳನ್ನೇ ವ್ಯರ್ಥ ಮಾಡಿಬಿಡ್ತಾರೆ. No yawning, no sleeping. ಯಾವುದೇ ಆಕಳಿಕೆ ಬರೋದಿಲ್ಲ, ನಿದ್ದೆ ಕೂಡ ಬರೋದಿಲ್ಲ. Let me tell you another thing. ನಿಮ್ಗೆ ಇನ್ನೊಂದು ವಿಷಯವನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ. I've noticed that many young people, in the gatherings sit and sleep just like that. ಅನೇಕ ಯೌವನಸ್ಥರು ಸಭೆಗಳಲ್ಲಿ ಕೂಡಿ ಬರುವಾಗ ಅವರು ನಿದ್ದೆ ಮಾಡ್ತಾರೆ. And the reason for that is in the night they watch many, in the weekends they watch many, films and come for the meeting. No sleep at all. ಯಾಕೆಂದ್ರೆ ಕಳೆದ ರಾತ್ರಿಯಲ್ಲಿ ಅಥವಾ ಅವರು ಶನಿವಾರ ಭಾನುವಾರ ರಾತ್ರಿಗಳಲ್ಲಿ ನಿದ್ದೆ ಮಾಡೋದನ್ನ ಬಿಟ್ಟು ಫಿಲಂಗಳನ್ನ ನೋಡ್ತಾ ಇರ್ತಾರೆ. Few years back, ಕೆಲವು ವರ್ಷಗಳ ಹಿಂದೆ, when there were youth gatherings and all that, ಯವನಸ್ಥರ ಕೂಟವು ಕೂಡಿ ಬರುವ ಸಂದರ್ಭದಲ್ಲಿ, the youth camps and conferences, ಯವನಸ್ಥರ ಕೂಟಗಳು, ಕ್ಯಾಂಪ್ಗಳು ಇರುವಂತ ಸಂದರ್ಭದಲ್ಲಿ, the question answer session, ಪ್ರಶ್ನೆ ಉತ್ತರಗಳ ಸಮಯ ಇರುವಾಗ, every time one question would be there. Watching film, is it sin or not? ಬಹಳ ಯಾವಾಗ್ಲೂ ಒಂದು ಪ್ರಶ್ನೆ ಅದು ಎಚ್ಚರ ಬರ್ತಾ ಇತ್ತು. ಅದೇನಂದ್ರೆ ಫಿಲಂಗಳನ್ನ ನೋಡುವುದು ಪಾಪನ ಅಲ್ವಾ? Nowadays that question is not coming at all. ಈಗ ಆ ಒಂದು ಪ್ರಶ್ನೆ ಬರ್ತಾನೆ ಇಲ್ಲ. Now what is the reason for that? ಯಾಕೆ, ಇದರ ಕಾರಣ ಏನು? We have decided whether it is sin or not. There is no need of questioning. ನಾವು ಅದು ಪಾಪನೋ ಇಲ್ವೋ ಎಂಬುದಾಗಿ ಈಗಾಗಲೇ ತೀರ್ಮಾನಿಸಿ ಬಿಟ್ಟಿದ್ದೇವೆ. You don't have to go to a theater. You can sit in your home and see, isn't it, in your mobile? ನಾವು ಥಿಯೇಟರ್ಗೆ ಹೋಗಿ ನೋಡ್ಬೇಕು ಅಂತ ಏನಿಲ್ಲ, ನಾವು ಮನೆಯಲ್ಲೇ ಕೂತು ಮೊಬೈಲ್ ನಲ್ಲೇ ನೋಡ್ಬಿಡ್ಬೋದಲ್ವಾ? And Ambani and others, they give free data, isn't it, to watch all that. ಅಂಬಾನಿ ಇತರರು ಅವರು ಫ್ರೀ ಆಗಿ ಇಂಟರ್ನೆಟ್ ಅನ್ನ ಕೊಡ್ತಾರೆ ಇದನ್ನೆಲ್ಲ ನೋಡ್ಲಿಕ್ಕೆ. What I'm trying to say is, if Paul said the days are evil 2000 years ago, we are in times which are worse than that. ಪೌಲನು 2000 ವರ್ಷಗಳ ಹಿಂದೆ ಕೆಟ್ಟ ದಿನಗಳಲ್ಲಿ ನಾವಿದ್ದೇವೆ ಎಂಬುದಾಗಿ ಹೇಳುವುದಾದ್ರೆ, ಈಗಿನ ದಿನಗಳಲ್ಲಿ ಅದಕ್ಕಿಂತ ಎಷ್ಟೋ ಕೆಟ್ಟ ಕೆಲಸಗಳಲ್ಲಿ ಅಥವಾ ಕೆಟ್ಟ ದಿನಗಳಲ್ಲಿ ನಾವಿದ್ದೇವೆ ಪ್ರಿಯರೇ. The elements of time wasters are increasing. ಸಮಯವನ್ನ ವ್ಯರ್ಥ ಮಾಡುವಂತವರ ಸಂಖ್ಯೆ ಹೆಚ್ಚುತ್ತಾ ಇದೆ. We must be disciplined in our life. ನಮ್ಮ ಜೀವಿತದಲ್ಲಿ ಶಿಸ್ತನ್ನ ನಾವು ರೂಢಿಸಿಕೊಳ್ಳುವಂತರಾಗಬೇಕು. Net and social media and all are essential these days. ಇಂಟರ್ನೆಟ್, ಈ ಸೋಷಿಯಲ್ ಮೀಡಿಯಾ ಎಲ್ಲವೂ ಈಗಿನ ದಿನಗಳಲ್ಲಿ ಅವಶ್ಯವೇ ಹೌದು. We cannot completely evade that. ನಾವು ಅದನ್ನ ಎಂದಿಗೂ ಬಿಟ್ಟು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. But we should remember how much time, we should decide how much time we can sit there and watch. ಆದರೆ ನಾವು ಎಷ್ಟು ಸಮಯ ಇದಕ್ಕೆ ವಿನಿಯೋಗಿಸಬಹುದು ಎಂಬುದನ್ನ ನಾವು ಉಪಯೋಗಿಸಬಹುದು ಎಂಬುದನ್ನ ನಾವು ನಿರ್ಧಾರ ಮಾಡಬೇಕು. We should learn to conserve time. ನಾವು ಸಮಯವನ್ನ ಬೆಲೆ ಕೊಡಲಿಕ್ಕೆ ಕಲಿಯಬೇಕು. Using the time that is provided for the good of others. ಇತರರಿಗೆ ಒಳ್ಳೆಯದನ್ನ ಮಾಡ್ಲಿಕ್ಕೆ ನಾವು ಸಮಯವನ್ನ ಉಪಯೋಗ ಮಾಡಿಕೊಳ್ಳಬೇಕು. Using the time that is given to us for the glory of God. ನಮಗೆ ಕೊಟ್ಟಿರುವಂತ ಸಮಯವನ್ನ ದೇವರ ಮಹಿಮೆಗಾಗಿ ಉಪಯೋಗಿಸ್ಲಿಕ್ಕೆ ನಾವು ಕಲಿಯಬೇಕು. Dear brothers and sisters, it's good for us to look into our own lives and see how we manage our times.
ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಜೀವಮಾನವನ್ನೇ ನಾವು ಪರೀಕ್ಷಿಸಿ ನೋಡುವಂತದ್ದು ಬಹಳ ಉಪಯೋಗಕರವಾಗಿದೆ. The time that is wasted will never come back. ಸಮಯ ವ್ಯರ್ಥವಾದಂತ ಸಮಯ ಎಂದಿಗೂ ಹಿಂತಿರುಗಿ ಬರುವುದಿಲ್ಲ. I cannot use the time, which is past yesterday. It's gone. ನಿನ್ನೆ ನಡೆದಂತ ಸಮಯವನ್ನ ಇಂದು ನಾನು ಎಂದಿಗೂ ಉಪಯೋಗ ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ಅದು ಹೋಗಿಬಿಟ್ಟು. Sometimes we sing, yesterday is gone. ನಾವು ಹೇಳ್ತೇವಲ್ಲ, ನಿನ್ನೆ ಕಳೆದು ಹೋಗಿದೆ. It's not going to come back so that I can use the time that I wasted yesterday. ಅದು ಎಂದಿಗೂ ಕೂಡ ನಾನು ಈಗ ಕಳೆದು ಹೋದಂತ ದಿನವನ್ನು ಉಪಯೋಗ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. Very much essential for to see that we use our time profitably each and every moment of our life. ನಮ್ಮ ಜೀವಮಾನದ ಪ್ರತಿಯೊಂದು ಕ್ಷಣವನ್ನ ನಾವು ಹೇಗೆ ಉಪಯೋಗ ಮಾಡಿಕೊಳ್ತೇವೆ ಎಂಬುದಾಗಿ ಯೋಚನೆ ಮಾಡುವಂತದ್ದು ಬಹಳ ಮುಖ್ಯವಾಗಿದೆ. We are looking at the characteristics of a wise walk. ನಾವು ಜ್ಞಾನವುಳ್ಳ ನಡೆಯ ಗುಣಲಕ್ಷಣಗಳನ್ನ ನೋಡ್ತಾ ಇದ್ದೇವೆ ಪ್ರಿಯರೇ. A careful walk, ಜಾಗರೂಕವಾದಂತ ನಡಿಗೆ, a conserving walk. ಬೆಲೆಯುಳ್ಳ ಉಪಯೋಗಪಡಿಸಿಕೊಳ್ಳುವಂತಹ ನಡೆ. When I say conserving, it means conserving the time, not wasting the time, utilizing it profitably. ಉಪಯೋಗಪಡಿಸಿಕೊಳ್ಳುವಂಥದ್ದು ಎಂಬುದಾಗಿ ನಾನು ಹೇಳುವಾಗ ಅದನ್ನು ನಾವು ಕೂಡಿಸಿಟ್ಟುಕೊಳ್ಳುವಂಥದ್ದು ಅಥವಾ ಬದಲಾಗಿ ಕಳೆದುಕೊಳ್ಳುವಂಥದ್ದಲ್ಲ. Now come to verse 17. ಈಗ 17ನೇ ವಚನ ಭಾಗಕ್ಕೆ ನಾವು ಬರೋಣ. Coming to verse 17. There we have the third characteristic of a wise walk. 17ನೇ ವಚನ ಭಾಗದಲ್ಲಿ ಮೂರನೇ ಗುಣಲಕ್ಷಣವನ್ನು ನಾವು ಕಾಣ್ತೇವೆ, ಬುದ್ಧಿಯುಳ್ಳ ನಡೆಯುವಿಕೆಯ. There it says, wherefore be ye not unwise, but understanding what the will of the Lord is. ಮತ್ತು ಬುದ್ಧಿಹೀನರಾಗಿ ನಡೆಯದೆ ಕರ್ತನ ಚಿತ್ತವೇನೆಂಬುದನ್ನ ವಿಚಾರಿಸಿ ತಿಳಿದವರಾಗಿರ್ರಿ. We should understand what the will of the Lord is and live according to that will of God for you. ದೇವರ ಚಿತ್ತ ನಮ್ಮ ಜೀವಿತದಲ್ಲಿ ನಮಗಾಗಿ ಏನಿದೆ ಎಂಬುದನ್ನ ವಿಚಾರಿಸಿ ಅದಕ್ಕೆ ತಕ್ಕಂತೆ ನಡೆಯುವವರು ನಾವಾಗಬೇಕು. Then we come to chapter 2. 2ನೇ ಅಧ್ಯಾಯಕ್ಕೆ ನಾವು ಬರುವಾಗ there in verse 10 we read like this. 10ನೇ ವಚನ ಭಾಗದಲ್ಲಿ ನಾವು ಹೀಗೆ ಓದ್ತೇವೆ, for we are his workmanship created in Christ Jesus unto good works which God hath before ordained that ye should walk in them. ಸತ್ಕಾರ್ಯಗಳನ್ನ ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು, ನಾವು ಸತ್ಕಾರ್ಯಗಳನ್ನ ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನ ಮೊದಲೇ ನೇಮಿಸಿದನು. So it is that we are his workmanship. ನಾವು ಕೆಲಸ ಮಾಡುವವರು. Now we are his workmanship. You can use the same word in that verse. ನಾವು ಸತ್ಕಾರ್ಯಗಳನ್ನ ಮಾಡುವವರು. No, not that word. Some srishti, something you said. ಸೃಷ್ಟಿಸಲ್ಪಟ್ಟೆವು. Yeah. We are his workmanship. ನಾವು ಆತನ ಸೃಷ್ಟಿಗಳು. That word used there for workmanship is poema in Greek. ಕೊಯಿಮಾ ಎಂಬುವಂತ ಗ್ರೀಕ್ ಪದವನ್ನ ಸೃಷ್ಟಿಸಲ್ಪಟ್ಟಂತಹ ಪದಕ್ಕೆ ಉಪಯೋಗಿಸಲ್ಪಟ್ಟಿದೆ. It is from that Greek word we have the word poem in English. ಆ ಒಂದು ಗ್ರೀಕ್ ಪದದಿಂದ ಪೋಯಂ ಎಂಬುವಂತ ಇಂಗ್ಲಿಷ್ ಪದವನ್ನ ನಾವು ಇಂದು ಪಡೆದಿದ್ದೇವೆ. You know what a poem is? ಪದ್ಯ ಎನ್ನುವಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ. Poem is not a prose. ಪದ್ಯ ಅದು ಗದ್ಯವಲ್ಲ. There are some rules to write poems. ಆ ಪದ್ಯವನ್ನ ಬರೀಲಿಕ್ಕೆ ಕೆಲವು ಸೂಚನೆಗಳು ಇದೆ. Length of the sentence, ಎಷ್ಟು ಉದ್ದ ವಾಕ್ಯವು ಇರಬೇಕು, rhyming words, ಪ್ರಾಸವು ಇರಬೇಕು, number of lines in each para. ಒಂದು ಆ ಒಂದು ಪ್ಯಾರಾದಲ್ಲಿ ಎಷ್ಟು ಲೈನ್ ಇರಬೇಕು. So there are certain rules to follow when you write a poem. ಒಂದು ಪದ್ಯವನ್ನ ರಚಿಸಬೇಕಾದ್ರೆ ಅನೇಕ ನಿಯಮಗಳನ್ನ ಪಾಲಿಸಬೇಕು. It has a design. ಅದಕ್ಕೆ ಒಂದು ವಿನ್ಯಾಸ ಇದೆ. So that word is used over here. We are God's poema.
ಇಲ್ಲಿ ಅದೇ ಒಂದು ಪದವನ್ನ ಉಪಯೋಗಿಸಲ್ಪಟ್ಟಿದ್ದೇವೆ. ನಾವು ಕ್ರಿಸ್ತನ ಸೃಷ್ಟಿಗಳು. That means he has made us with a design. ಅದರ ಅರ್ಥ ಆತನು ನಮ್ಮನ್ನ ಒಂದು ವಿನ್ಯಾಸದಲ್ಲಿ ಸೃಷ್ಟಿಸಿದ್ದಾನೆ. Anything that is made with a design has a purpose for it. ಯಾವುದೇ ಒಂದು ಅದು ಸೃಷ್ಟಿಸಲ್ಪಟ್ಟಿರೋದಾದ್ರೆ, ವಿನ್ಯಾಸಗೊಳಿಸಿರೋದಾದ್ರೆ ಯಾವುದೋ ಒಂದು ಕಾರಣದ ನಿಮಿತ್ತದಿಂದ ವಿನ್ಯಾಸಗೊಳಿಸಲ್ಪಟ್ಟಿದೆ. So when God has made us a creation, and when he has made us a new creation, he has a very clear purpose in connection with that. ದೇವರು ನಮ್ಮನ್ನ ಹೊಸದಾಗಿ ಉಂಟು ಮಾಡಿರುವಾಗ ಆತನ ಮನಸ್ಸಿನಲ್ಲಿ ಯಾವುದೋ ಒಂದು ಕೆಲಸ ಅಥವಾ ಕಾರ್ಯ ನಮ್ಮ ಕುರಿತಾಗಿ ಆತನು ನಿರ್ಣಯಿಸಿದ್ದಾನೆ. Now Paul is telling that we are his workmanship, created in Christ Jesus unto good works. ಇಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ನಾವು ಸತ್ಕಾರ್ಯಗಳನ್ನ ಮಾಡೋದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. So when he made us with a design, the purpose is the good works. ಆತನು ನಮ್ಮನ್ನ ಕ್ರಿಸ್ತನಲ್ಲಿ ಸೃಷ್ಟಿ ಮಾಡಿರುವಾಗ ಅದರ ಕಾರಣ ಸತ್ಕಾರ್ಯಗಳನ್ನ ಮಾಡಲಿಕ್ಕೆ. What is the meaning of this word good works? ಸತ್ಕಾರ್ಯ ಎನ್ನುವಂತಹ ಪದದ ಅರ್ಥವೇನು? Paul is explaining there. ಪೌಲನು ಆತನು ವಿವರಿಸ್ತಾ ಇದ್ದಾನೆ ಇಲ್ಲಿ. It's God had before ordained that we should walk in them. ನಾವು ಸತ್ಕಾರ್ಯಗಳನ್ನ ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನ ಮೊದಲೇ ನೇಮಿಸಿದನು. That means he has predetermined what we should do with our life. ಅದರ ಅರ್ಥ ನಾವು ನಮ್ಮ ಜೀವಮಾನದಲ್ಲಿ ಏನು ಮಾಡಬೇಕು ಎಂಬುದಾಗಿ ಆತನು ಮೊದಲೇ ನೇಮಿಸಿದ್ದಾನೆ. As I mentioned, well, he has created us with a design. ನಾನು ಮೊದಲೇ ಹೇಳಿದಂತೆ ಆತನು ನಮ್ಮನ್ನ ಒಂದು ವಿನ್ಯಾಸದಲ್ಲಿ ಸೃಷ್ಟಿ ಮಾಡಿದ್ದಾನೆ. And that is with a very clear purpose before him. ಅದು ಒಂದು ಯಾವುದೇ ಒಂದು ಸರಿಯಾದಂತ ಕಾರಣಕ್ಕಾಗಿಯೇ ಆತನು ಸೃಷ್ಟಿಸಿದ್ದಾನೆ. And that purpose is good works. ಆ ಕಾರಣವೇ ಸತ್ಕ್ರಿಯೆ. And we are told that good works is not doing any good work, but it is knowing what he has predetermined for me and doing that. ಸತ್ಕಾರ್ಯಗಳು ಅಂತ ಹೇಳುವಾಗ ಅದು ಕೇವಲ ಒಳ್ಳೆ ಕೆಲಸಗಳನ್ನ ಮಾಡುವಂಥದ್ದು ಮಾತ್ರ ಅಲ್ಲ, ಆತನು ನಾವು ಯಾವ ಒಳ್ಳೆ ಕೆಲಸಗಳನ್ನ ಮಾಡಬೇಕೆಂಬುದಾಗಿ ನೇಮಿಸಿದ್ದಾನೋ ಅದನ್ನ ಮಾಡುವಂಥದ್ದು ಮಾತ್ರ. What it means is we should know what is God's will concerning it and conform to that will. ಅದರ ಅರ್ಥ ಏನೆಂಬುದಾಗಿ ಹೇಳೋದಾದ್ರೆ, ದೇವರ ಚಿತ್ತ ನನಗಾಗಿ ಏನಿದೆ ಎಂಬುದಾಗಿ ನಾನು ವಿಚಾರಿಸಿ ಅದಕ್ಕೆ ತಕ್ಕಂತೆ ನನ್ನನ್ನ ಸರಿಪಡಿಸಿಕೊಳ್ಳುವಂಥದ್ದು. That is exactly what Paul means by saying that we should understand what the will of the Lord is. ಅದನ್ನೇ ಇಲ್ಲಿ ಪೌಲನು ಹೇಳುತ್ತಾ ಇದ್ದಾನೆ, ಕರ್ತನ ಚಿತ್ತವೇನೆಂಬುದನ್ನ ವಿಚಾರಿಸಿ ತಿಳಿದವರಾಗಿದ್ವಿ. The way for us to walk is not in ourselves. ನಾವು ನಡೆಯಬೇಕಾದಂತಹ ದಾರಿ ಅದು ನಮ್ಮ ಚಿತ್ತಾನುಸಾರವಾಗಿ ಅಲ್ಲ. We cannot order our path according to our desires. ನಮ್ಮ ಆಲೋಚನೆ ಅಥವಾ ನಮ್ಮ ಅವಶ್ಯಕತೆಗೆ ತಕ್ಕಂತೆ ನಾವು ದಾರಿಯನ್ನ ಸಿದ್ಧಪಡಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. When we receive the Lord Jesus Christ as our Lord and Savior, ಕರ್ತನಾಂತ ಯೇಸು ಕ್ರಿಸ್ತನನ್ನ ನಮ್ಮ ರಕ್ಷಕನು ಒಡೆಯನು ಎಂಬುದಾಗಿ ನಾವು ಸ್ವೀಕರಿಸುವಾಗ we were taking a decision to walk according to his will. ಆತನ ಚಿತ್ತಕ್ಕೆ ತಕ್ಕಂತೆ ನಾವು ನಡೆಯಲಿಕ್ಕೆ ನಿರ್ಧಾರವನ್ನ ಮಾಡಿದವರಾಗಿದ್ದೇವೆ. We cannot, as a believer, we cannot live according to our desires and design. ನಾವು ವಿಶ್ವಾಸಿಗಳಾದಂತ ನಾವು ನಮ್ಮ ಸ್ವಂತ ಚಿತ್ತಾನುಸಾರವಾಗಿ ಜೀವಿಸಲಿಕ್ಕೆ ನಮಗೆ ಅವಕಾಶ ಇಲ್ಲ. His word should be, the guide for our life. ಆತನ ವಾಕ್ಯ ನಮ್ಮ ಜೀವಿತಕ್ಕೆ ಅದು ಮಾರ್ಗವಾಗಿಯೂ ಮಾರ್ಗದರ್ಶಕವಾಗಿಯೂ ಇರಬೇಕು. Sometimes I explain like this. ಕೆಲವು ಬಾರಿ ನಾನು ಈ ರೀತಿಯಾಗಿ ವಿವರಿಸ್ತೇನೆ. Think about the tourists and all that who, visits our cities. ಪ್ರವಾಸಿಗರು ಕೆಲವು ಸ್ಥಳಗಳನ್ನ ವೀಕ್ಷಣೆ ಮಾಡುವಾಗ, if you go to the cities, you will see, the foreigners and all coming to see places. ಅನೇಕ ಪಟ್ಟಣಗಳನ್ನ ನೀವು ನೋಡುವಾಗ ಕೆಲವು ಬೇರೆ ದೇಶದವರು ಬಂದು ಆ ಪಟ್ಟಣವನ್ನ ನೋಡ್ಲಿಕ್ಕೆ ಬರ್ತಾರೆ. And if you look at them, you will see how they move around. ಅವರನ್ನ ನೀವು ನೋಡುವಾಗ ಅವ್ರು ಹೇಗೆ ತಿರುಗಾಡ್ತಾರೆ ಎಂಬುದಾಗಿ ನೀವು ನೋಡಬಹುದು. They will have a book in their hand. ಅವರ ಕೈಯಲ್ಲಿ ಒಂದು ಪುಸ್ತಕ ಇರ್ತದೆ.
one finger always in that book. ಒಂದು ಬೆರಳು ಆ ಪುಸ್ತಕದ ಒಳಗೆ ಯಾವಾಗ್ಲೂ ಇರ್ತದೆ. I hope that you know what book that is. ನಾನ್ ನೆನೆಸ್ತೇನೆ ನಿಮಗೆ ಗೊತ್ತಿದೆ ಅದು ಪುಸ್ತಕ ಯಾವುದು ಎಂಬುದಾಗಿ. It's a travel guide. ಅದು ಪ್ರವಾಸಿಗರಿಗೆ ಕೊಡಲ್ಪಟ್ಟಂತಹ ಒಂದು ನಕ್ಷಾ ಪುಸ್ತಕ. In that it will give all guidance as to, whom to contact, in what places, what all to see and everything. ಆ ಒಂದು ಪುಸ್ತಕದಲ್ಲಿ ಯಾರನ್ನ ಸಂಧಿಸಬೇಕು, ಎಲ್ಲಿಗೆ ಹೋಗ್ಬೇಕು, ಹೇಗೆ ಹೋಗ್ಬೇಕೆಂಬ ಎಲ್ಲಾ ವಿಚಾರಗಳು ತಿಳಿಸಲ್ಪಟ್ಟಿರ್ತದೆ. What all are the dangers and traps in various places, all that will be there in it. ಆ ಒಂದು ಸ್ಥಳದಲ್ಲಿ ಎಂತಹ ಭಯಾನಕ ಸ್ಥಳಗಳಿದೆ, ಎಲ್ಲಿ ಹೋದ್ರೆ ನಾವು ಸಿಗಾಕಿಕೊಳ್ತೇವೆ ಎಂಬುದನ್ನೆಲ್ಲ ಅದು ತಿಳಿಸಿಕೊಡ್ತದೆ. They will be referring to that and ordering their moves. ಅದನ್ನ ಅವರು ವಿಚಾರಿಸುತ್ತಾ ಅವರ ಮುಂದಿನ ಜೀವಿತವನ್ನ ಅವರು ಪರಿಗಣಿಸ್ತಾರೆ. We can say that the Bible given to us is the travel guide for us. ನಾವು ಹೇಳಬಹುದು ಸತ್ಯವೇದ ನಮಗೆ ಕೊಡಲ್ಪಟ್ಟಂತಹ ನಮ್ಮ ಪ್ರವಾಸದ ಪುಸ್ತಕವಾಗಿದೆ. But are our fingers in that book? ಆದರೆ ನಮ್ಮ ಬೆರಳು ಆ ಪುಸ್ತಕದ ಒಳಗಿದೆಯಾ? I hope you understood it. ನಾನ್ ನೆನೆಸ್ತೇನೆ ನಿಮ್ಗೆ ಅರ್ಥವಾಗಿದೆ ಅಂತ. Just like the travelers, the tourists, they refer to that and move around. In our walk, this word of God should be our travel guide. ಪ್ರತಿಯೊಬ್ಬ ಪ್ರತಿಯೊಬ್ಬ ಪ್ರವಾಸಿಗನು ಆತನ ಆ ಪುಸ್ತಕದಲ್ಲಿ ಆತನು ಬೆರಳನ್ನಿಟ್ಟು ಪ್ರತಿದಿನವೂ ನಡೆಯುತ್ತಾ ಇರುವ ಹಾಗೆ ನಾವು ಪ್ರತಿದಿನವೂ ಸತ್ಯವೇದದಲ್ಲಿ ಕೈ ಇಟ್ಟು ಯಾವಾಗ್ಲೂ ನಡೆಯುತ್ತಾ ಇರಬೇಕು. When we come to Colossians chapter 1, ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯಕ್ಕೆ ನಾವು ಬರುವಾಗ, there in verse 9, Paul prays for the believers in Colossae. ಕೊಲೊಸ್ಸದವರಿಗೆ ಬರೆದ ಕೊಲೊಸ್ಸದಲ್ಲಿರುವಂತಹ ವಿಶ್ವಾಸಿಗಳನ್ನ ಆತನು 9ನೇ ವಚನದಲ್ಲಿ ಪ್ರಾರ್ಥಿಸ್ತಾನೆ. He prays that they would be filled with his will. ಆತನು ಅಲ್ಲಿ ಪ್ರಾರ್ಥಿಸ್ತಾನೆ, ದೇವರ ಚಿತ್ತವನ್ನ ಭರಿತರಾಗಿರ್ರಿ ಎಂಬುದಾಗಿ. Filled with all the knowledge of his will. ಆತನ ಚಿತ್ತದ ಸಂಪೂರ್ಣ ಜ್ಞಾನವನ್ನ ಉಳ್ಳವರಾಗಿ ತುಂಬಿರ್ರಿ ಎಂಬುದಾಗಿ. It's the same thing. We should be filled with God's word. ನಮ್ಮ ಜೀವಮಾನದಲ್ಲಿ ನಾವು ದೇವರ ವಾಕ್ಯದ ಭರಿತರಾಗಿ ಇರಬೇಕು ಎನ್ನುವಂಥದ್ದು ಅದು ನಮ್ಗೆ ಎಚ್ಚರಿಸುವಂತದ್ದಾಗಿದೆ. Doing the will of the Father, will of God should be our goal. ದೇವರ ಚಿತ್ತವನ್ನ ಸಂಪೂರ್ಣಗೊಳಿಸುವಂತದ್ದು ನಮ್ಮ ಗುರಿಯಾಗಿರಬೇಕು. You think about our Lord Jesus Christ. ಕರ್ತನಾದ ಯೇಸು ಕ್ರಿಸ್ತನ ಬಗ್ಗೆ ನಾವು ಯೋಚನೆ ಮಾಡೋಣ. When he came to this earth, ಆತನು ಈ ಲೋಕಕ್ಕೆ ಬಂದಾಗ he said, I come to do your will. ಆತನು ದೇವರ ಚಿತ್ತವನ್ನ ನೆರವೇರಿಸುವುದಕ್ಕೆ ಬಂದಿದ್ದೇನೆ ಎಂಬುದಾಗಿ ಹೇಳ್ತಾನೆ. When he was on this earth, ಆತನು ಈ ಲೋಕದಲ್ಲಿ ಇರುವಾಗ he said, my food is to do the will of my Father who sent me. ಕರ್ತನ ಚಿತ್ತವನ್ನ ನೆರವೇರಿಸುವುದೇ ನನ್ನ ಆಹಾರ, ನನ್ನನ್ನ ಕಳಿಸಿಕೊಟ್ಟಂತ ತಂದೆಯ ಚಿತ್ತವನ್ನ ನೆರವೇರಿಸುವುದೇ ನನ್ನ ಆಹಾರ ಎಂಬುದಾಗಿ ಆತನು ಹೇಳ್ತಾನೆ. Just think about what he said in the Garden of Gethsemane. ಗೆತ್ಸೆಮನೆ ತೋಟದಲ್ಲಿ ಆತನು ಹೇಳಿದಂತಹ ಮಾತುಗಳನ್ನ ನಾವು ಯೋಚನೆ ಮಾಡುವಾಗ, not my will but thy will. ನನ್ನ ಚಿತ್ತವಲ್ಲ ಸ್ವಾಮಿ, ನಿನ್ನ ಚಿತ್ತವೇ ನೆರವೇರಲಿ ಎಂಬುದಾಗಿ. He was on the way to the cross. ಆತನು ಆ ಶಿಲುಬೆಯ ಕಡೆಗೆ ಆತನು ಇದ್ದಾನೆ. He was giving himself even to the death of the cross. That was the will of the Father. Even for that, he was giving himself. ಕ್ರೂಜೆಯ ಮರಣಕ್ಕೆ ತನ್ನನ್ನ ಒಪ್ಪಿಸಿಕೊಳ್ಳುವಾಗ್ಲೂ ತಂದೆಯ ಚಿತ್ತಕ್ಕೆ ಆತನು ವಿಧೇಯನಾಗ್ತಾನೆ. We may say like this. ನಾವು ಹೀಗೆ ಹೇಳಬಹುದು, as a servant he yielded to the will of the Father. ಒಬ್ಬ ಸೇವಕನಾಗಿ ತಂದೆಯ ಚಿತ್ತಕ್ಕೆ ಆತನು ತನ್ನನ್ನ ಒಪ್ಪಿಸಿಕೊಟ್ಟ. As a son he yielded to the will of the Father. ಮಗನಾಗಿ ತಂದೆಯ ಚಿತ್ತಕ್ಕೆ ತನ್ನನ್ನ ಒಪ್ಪಿಸಿಕೊಟ್ಟ. And as a savior he yielded to the will of the Father. ಒಬ್ಬ ರಕ್ಷಕನಾಗಿ ತಂದೆಯ ಚಿತ್ತಕ್ಕೆ ತನ್ನನ್ನ ಒಪ್ಪಿಸಿಕೊಟ್ಟ. We are followers of him. ನಾವು ಆತನ ಅನುಯಾಯಿಗಳು. But do we have that same attitude toward the word of God, toward the will of God? ಆದರೆ ಆತನ ಚಿತ್ತಕ್ಕೆ, ಆತನ ವಾಕ್ಯಕ್ಕೆ ಅದೇ ರೀತಿಯ ಮನಸ್ಥಿತಿ ನಮಗಿದೆಯಾ? We must conform ourselves to the will of God and order our lives. ದೇವರ ಚಿತ್ತಕ್ಕೆ ನಾವು ವಿಧೇಯರಾಗಿ ನಮ್ಮ ಜೀವಿತವನ್ನ ನಾವು ಸರಿಪಡಿಸಿಕೊಳ್ಳಬೇಕು. Every day come to the word of God and learn from it as to how we have to live. ಪ್ರತಿದಿನ ದೇವರ ವಾಕ್ಯಕ್ಕೆ ನಾವು ಬಂದು ನಾವು ಹೇಗೆ ಜೀವಿಸಬೇಕು ಎಂಬುದನ್ನ ಕಲಿಯಬೇಕು. Every moment of our life yield yourself to what the word of God says.
ಪ್ರತಿ ಕ್ಷಣವೂ ಕೂಡ ನಾವು ದೇವರ ವಾಕ್ಯ ಏನನ್ನ ಹೇಳ್ತದೆ ಅದಕ್ಕೆ ನಮ್ಮ ಜೀವಿತವನ್ನ ಒಪ್ಪಿಸಿಕೊಡಬೇಕು. The ways of the world are not for us. ಈ ಲೋಕದ ಮಾರ್ಗ ಅದು ನಮಗಾಗಿ ಅಲ್ಲ. The designs and the philosophies of the world, from them God has separated us. ಈ ಲೋಕದ ವಿನ್ಯಾಸ ಬೋಧನೆ ಅದು ನಮಗಾಗಿ ಅಲ್ಲ, ದೇವರು ನಮ್ಮನ್ನ ಬೇರ್ಪಡಿಸಿದ್ದಾನೆ. It's something that we have always to remember and conform ourselves to God's will, God's word. ಪ್ರತಿಯೊಂದು ಸಮಯದಲ್ಲಿಯೂ ನಾವು ಯೋಚನೆ ಮಾಡಿ ನಮ್ಮನ್ನ ಬೇರ್ಪಡಿಸಿಕೊಳ್ಳಬೇಕು. ನಾವು ದೇವರ ವಾಕ್ಯಕ್ಕೆ ಚಿತ್ತಕ್ಕೆ ವಿಧೇಯರಾಗಬೇಕು. A wise walk is a conforming walk. ಬುದ್ಧಿಯುಳ್ಳ ನಡಿಗೆ ಅದು ದೃಢಪಡಿಸಿಕೊಂಡಂತ ನಡಿಗೆ. Conforming, that is becoming like. ದೃಢಪಡಿಸಿಕೊಳ್ಳುವಂಥದ್ದು, ಆತನಿಗೆ ತಕ್ಕಂತೆ ನಾವು ಆಗುವಂಥದ್ದು. A careful walk, ಜಾಗರೂಕ ನಡಿಗೆ. A conserving walk, ಉಪಯೋಗದ ನಡಿಗೆ. conforming walk, ದೃಢಪಡಿಸಿಕೊಂಡಂತ ವಡಿಗೆ. Now fourth, last one, ಕೊನೆಯದಾಗಿ ನಾಲ್ಕನೆಯದಾಗಿ come to verse 18. 18ನೇ ವಚನ ಭಾಗ್ಯ ಬರೋಣ. There at the last portion of it says, be filled with the Spirit. ಆ ಕೊನೆಯ ಭಾಗ ಹೀಗೆ ಹೇಳ್ತದೆ, ಆತ್ಮ ಭರಿತರ, ಪವಿತ್ರಾತ್ಮ ಭರಿತರಾಗಿರಿ. Be filled with the Spirit. ಪವಿತ್ರಾತ್ಮ ಭರಿತರಾಗಿರಿ. This is a topic that we can go on explaining. ಈ ಒಂದು ವಿಷಯವನ್ನ ನಾವು ಹೆಚ್ಚಿನದಾಗಿ ವಿವರಿಸುತ್ತಲೇ ಹೋಗಬಹುದು. But we are not going to do that. ಆದ್ರೆ ನಾವು ಅದನ್ನ ಮಾಡ್ಲಿಕ್ಕೆ ಹೋಗೋದಿಲ್ಲ. About this truth, we will just see what is very important. ಇಲ್ಲಿ ಬಹಳ ಮುಖ್ಯವಾದಂತಹ ಅಂಶಗಳನ್ನ ಮಾತ್ರವೇ ನಾವು ಪರಿಗಣಿಸ್ತೇವೆ. It says, be filled with the Spirit. ಅದು ಹೇಳ್ತದೆ ಪವಿತ್ರಾತ್ಮನ ಮೂಲಕವಾಗಿ ಭರಿತರಾಗಿರಿ. What is the meaning of this? ಇದರ ಅರ್ಥ ಏನು? Notice that word filled. ಭರಿತರಾಗಿರಿ. In the New Testament, that word filled has the meaning of being controlled. ಭರಿತರಾಗಿರಿ ಎನ್ನುವಂತಹ ಪದ ಹೊಸ ಒಡಂಬಡಿಕೆಯಲ್ಲಿ ಒಬ್ಬರ ನಿಯಂತ್ರಣಕ್ಕೆ ಒಳಪಡುವಂತದ್ದನ್ನ ಸೂಚಿಸ್ತದೆ. For example, in some places we are told that they were filled with anger. ಕೆಲವು ವಾಕ್ಯ ಭಾಗಗಳಲ್ಲಿ ನಾವು ನೋಡ್ತೇವೆ ಆ ಒಂದು ಕೋಪದ ಮೂಲಕವಾಗಿ ಭರಿತರಾಗಿದ್ರು. Some places we see they were filled with sorrow. ಕೆಲವು ವಾಕ್ಯ ಭಾಗಗಳಲ್ಲಿ ನಾವು ನೋಡ್ತೇವೆ ದುಃಖದಲ್ಲಿ ಭರಿತರಾಗಿದ್ರು. What does it indicate? ಅದು ಏನನ್ನ ಸೂಚಿಸ್ತದೆ? They were controlled by that emotion. ಅವರು ಆ ಒಂದು ಇಮೋಷನ್ ನ ಮೂಲಕವಾಗಿ ಅವರು ನಡೆಯುತ್ತಾ ಇದ್ದಾರೆ. When we say that they were filled with sorrow, it means they were sorrowful or sorrow controlled them. ದುಃಖ ಭರಿತರಾಗಿದ್ರು ಎಂಬುದಾಗಿ ಹೇಳುವಾಗ ದುಃಖವು ಅವರನ್ನ ನಿಯಂತ್ರಿಸುತ್ತಾ ಇದೆ ಎಂಬುದಾಗಿ ಹೇಳಬಹುದು. So the meaning of that word filled in the New Testament is to be controlled. ಭರಿತರಾಗಿರ್ರಿ ಎಂಬುದಾಗಿ ಹೇಳುವಂತಹ ಆ ಪದದ ಅರ್ಥ ಅದರ ನಿಯಂತ್ರಣದಲ್ಲಿ ಇರುವಂತದ್ದು. Now apply that meaning in this portion, in the portion of that verse we are considering. ಈ ವಾಕ್ಯ ಭಾಗದಲ್ಲಿ ನಾವು ನೋಡುವ ಪ್ರಕಾರ Okay. When it says be filled with the Spirit, it means to be controlled by the Spirit. ಭರಿತರಾಗಿರ್ರಿ ಎಂಬುದಾಗಿ ಹೇಳುವಾಗ, ಪವಿತ್ರಾತ್ಮ ಭರಿತರಾಗಿರ್ರಿ ಎಂಬುದಾಗಿ ಹೇಳುವಾಗ ಅದರ ಅರ್ಥ ಪವಿತ್ರಾತ್ಮನ ಮೂಲಕವಾಗಿ ನಿಯಂತ್ರಣಕ್ಕೆ ಒಳಗಾಗಿರುವಂತದ್ದು. So there we can say that the wise walk is a controlled walk. ನಾವು ಇಲ್ಲಿ ಹೀಗೆ ಹೇಳಬಹುದು, ಬುದ್ಧಿಯುಳ್ಳ ನಡಿಗೆ ಅದು ನಿಯಂತ್ರಣಯುತವಾದಂತ ನಡಿಗೆ. Spirit controlling us. ಪವಿತ್ರಾತ್ಮ ನಮ್ಮನ್ನ ನಿಯಂತ್ರಿಸುವಂತದ್ದು. I sometimes give this example to illustrate this. ನಾವು ಕೆಲವು ಬಾರಿ ಈ ಒಂದು ಉದಾಹರಣೆಯನ್ನ ಈ ರೀತಿಯಾಗಿ ಹೇಳ್ತೇವೆ. This illustration comes from the life of D.L. Moody. D.L. Moody ಅವರ ಜೀವಮಾನದ ಮೂಲಕವಾಗಿ ಉದಾಹರಣೆಯನ್ನ ನಾವು ನೋಡ್ತೇವೆ. I hope all of us know D.L. Moody is familiar to us. D.L. Moody ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಎಂಬುದಾಗಿ ನಾನು ನೆನೆಸ್ತೇನೆ. Now D.L. Moody was, preaching on this topic of filling of the Spirit. D.L. Moody ಅವರು ಈ ಒಂದು ಪವಿತ್ರಾತ್ಮ ಭರಿತರಾಗಿರ್ರಿ ಎಂಬ ವಿಷಯ ಬಗ್ಗೆ ಅವರು ವಿವರಿಸ್ತಾ ಇದ್ರು. He went to the stage. ಅವರು ಆ ಒಂದು ಮಂಟಪಕ್ಕೆ ಹೋಗಿ when he was going to preach, he
took a glass of water with him, ಅವರು ಒಂದು ಲೋಟದಲ್ಲಿ ನೀರನ್ನ ತೆಗೆದುಕೊಂಡು and then he took some small stones also along with him. ಅದರಲ್ಲಿ ಕೆಲವು ಸಣ್ಣ ಕಲ್ಲುಗಳನ್ನ ಅವರು ಇಟ್ಟುಕೊಂಡ್ರು. And before explaining things, he showed the glass of water to the people. ಅವರು ಆ ಒಂದು ಗಾಜಿನ ಲೋಟವನ್ನ ಜನರಿಗೆ ತೋರಿಸುತ್ತಾ ಹೋದ್ರು. And he asked the people like this. ಅವರು ಹೀಗೆ ಅವರು ಕೇಳಿದ್ರು, what is this glass filled with? ಈ ಒಂದು ಲೋಟ ಯಾವುದರ ಮೂಲಕವಾಗಿ ತುಂಬಿದೆ? And the people answered. ಆಗ ಆ ಜನರು ಹೇಳಿದ್ರು, it is filled with water. ಅವರು ಹೇಳಿದ್ರು, ಅದು ನೀರಿನಿಂದ ತುಂಬಿದೆ. Now it was filled to the brim. ಅದು ಪೂರ್ಣವಾಗಿ ಕಂಠ ಮಟ್ಟಿಗೆ ತುಂಬಿದೆ. Then he took that small stones, ಆ ಸಣ್ಣ ಕಲ್ಲುಗಳನ್ನ ಅವರು ತೆಗೆದುಕೊಂಡು, and he put it in that glass. ಆ ಒಂದು ಲೋಟದೊಳಗೆ ಅವರು ಹಾಕಿದ್ರು. So some of the water got splashed out. ಆ ಒಂದು ಲೋಟದ ಮೂಲಕವಾಗಿ ಕೆಲವು ನೀರು ಹೊರಗೆ ಚೆಲ್ತು. Now he showed the people again that same glass. ಅವರು ಮತ್ತೆ ಅದೇ ಒಂದು ಲೋಟವನ್ನ ಜನರಿಗೆ ತೋರಿಸಿ ಹೇಳಿದ್ರು. And he asked the people. ಅವರು ಮತ್ತೆ ಜನರಿಗೆ ಕೇಳಿದ್ರು, now what is this filled with? ಈಗ ಈ ಲೋಟ ಯಾವುದರಿಂದ ತುಂಬಿದೆ? The people said the glass is filled with stones and water. ಈಗ ಅವರು ಹೇಳಿದ್ರು, ಈ ಲೋಟ ಕಲ್ಲು ಮತ್ತು ನೀರಿನಿಂದ ತುಂಬಿದೆ. Then he put the fingers inside the water. ಆ ಒಂದು ಲೋಟದೊಳಗೆ ತಮ್ಮ ಬೆರಳನ್ನ ಅದ್ದಿ ಅವರು ಕೇಳಿದ್ರು. And picked up the stones that was there in it. ಅದರೊಳಗೆ ಇದ್ದಂತಹ ಕಲ್ಲುಗಳನ್ನ ಅವರು ಹೊರಗೆ ತೆಗೆದ್ರು. Then filled that glass with water. ಮತ್ತೊಮ್ಮೆ ಆ ಒಂದು ಲೋಟವನ್ನ ನೀರಿನಿಂದ ತುಂಬಿಸಿದರು. And now he asked the people again. ಮತ್ತೊಮ್ಮೆ ಹೀಗೆ ಅವರು ಜನರನ್ನ ಕೇಳಿದ್ರು, now what is this filled with? ಈಗ ಇದು ಯಾವುದನ್ನ ತುಂಬಿದೆ? And the people answered. ಆಗ ಜನರು ಹೇಳಿದ್ರು, now it is filled with water alone. ಈಗ ಕೇವಲ ನೀರಿನಿಂದ ತುಂಬಲ್ಪಟ್ಟಿದೆ. Then he told the people like this. ಆಗ ಅವರು ಜನರಿಗೆ ಹೀಗೆ ಹೇಳಿದ್ರು, now think about your own life. ನಿಮ್ಮ ಜೀವಿತದ ಬಗ್ಗೆ ಈಗ ಯೋಚನೆ ಮಾಡ್ರಿ. And see what is filling in your life. ನಿಮ್ಮ ಜೀವಿತವನ್ನ ಯಾವುದು ತುಂಬಿದೆ? Is it the mud and the scum and the stones of this world filling your life? ಈ ಲೋಕದ ಮಣ್ಣು, ಕಲ್ಲು, ಕೆಸರು ಅದರಲ್ಲಿ ತುಂಬಿದೆಯಾ? remove it all from your life. ಅದನ್ನೆಲ್ಲ ನಿಮ್ಮ ಜೀವಮಾನದಿಂದ ಹೊರಗಿಡ್ರಿ. all unwanted things, let it go away from your life. ಬೇಡವಾದಂತ ಎಲ್ಲಾ ವಿಷಯಗಳನ್ನ ನೀವು ಜೀವಿತದಿಂದ ಹೊರಗೆ ಹಾಕ್ರಿ. and give the whole area to the control of the Holy Spirit. ನಿಮ್ಮ ಪ್ರತಿಯೊಂದು ಜೀವಿತದ ಕ್ಷಣಗಳನ್ನ ದೇವರ ಆತ್ಮನಿಗೆ ವಹಿಸಿಕೊಡ್ರಿ. when you give yourself that way to the control of the Holy Spirit, ನಿಮ್ಮನ್ನ ನೀವು ಪವಿತ್ರಾತ್ಮನ ನಿಯಂತ್ರಣಕ್ಕೆ ಒಪ್ಪಿಸಿಕೊಡುವಾಗ, then you are filled with the Spirit. ಆಗ ನೀವು ಪವಿತ್ರಾತ್ಮನಿಂದ ಭರಿತರಾಗಿರ್ರಿ. then he said that is the filling of the Spirit and nothing else. ಇದೇ ಆತನು ಕೊನೆಯದಾಗಿ ಹೇಳಿದ, ಇದೇ ಪವಿತ್ರಾತ್ಮನ ಮೂಲಕವಾಗಿ ತುಂಬಿರುವಂತದ್ದು. this evening as we are considering this passage, this is God's will concerning each one of us. ಈ ಸಂಜೆ ವೇಳೆಯಲ್ಲಿ ಈ ವಾಕ್ಯ ಭಾಗಗಳನ್ನ ನಾವು ನೋಡುವಾಗ ನಮ್ಮ ಜೀವಮಾನಕ್ಕೆ ದೇವರು ಬಯಸುವಂತಹ ಚಿತ್ತ ಇದೇ ಆಗಿದೆ ಪ್ರಿಯರೇ. it's not a suggestion given to us, it's a command given to us. ನಮಗೆ ಕೊಡಲ್ಪಟ್ಟಂತ ಸಲಹೆ ಇದಾಗಿಲ್ಲ, ಆದರೆ ಆಜ್ಞೆ ಇದಾಗಿದೆ. not for few of the believers but all of the believers. ಕೆಲವರಿಗಾಗಿ ಕೊಡಲ್ಪಟ್ಟಂತಹ ಆಜ್ಞೆ ಅಲ್ಲ, ಎಲ್ಲರಿಗಾಗಿ ಕೊಡಲ್ಪಟ್ಟಂತಹ ಆಜ್ಞೆ. not once in a while in your life but continuously. ಒಮ್ಮೆಮ್ಮೆ ಅಥವಾ ಕೆಲವೊಮ್ಮೆ ಮಾತ್ರವೇ ಇದು ಹೇಳಲ್ಪಟ್ಟಿಲ್ಲ, ಯಾವಾಗಲೂ ಇದು ಇರ್ಲಿ ಎಂಬುದಾಗಿ ಹೇಳಲ್ಪಟ್ಟಿದೆ. yes, a wise walk is a controlled walk, controlled by the Spirit. ಸಂಪೂರ್ಣವಾಗಿ ಭರಿತರಾಗಿ ಅಥವಾ ನಿಯಂತ್ರಣದಲ್ಲಿ ಇದ್ದು ನಡೆಯುವಂತಹ ನಡಿಗೆ. May the Lord help us that we may take these truths that we considered this evening as something that is very important for us. ಕರ್ತನು ಈ ಒಂದು ದಿನದಲ್ಲಿ ನಮ್ಮ ಜೀವಿತವನ್ನು ಪರೀಕ್ಷಿಸಿ ಬಹಳ ನಮ್ಮ ಜೀವಿತಕ್ಕೆ ಪ್ರಮುಖವಾದಂತಹ ವಿಷಯ ಎಂಬುದಾಗಿ ಇದನ್ನು ಪರಿಗಣಿಸಿ ನಡೆಯುವ ಹಾಗೆ ದೇವರು ಸಹಾಯ. We were looking at a wise walk. ನಾವು ಜಾಗರೂಕ ಅಥವಾ ಜ್ಞಾನವುಳ್ಳ ನಡಿಗೆಯ ಬಗ್ಗೆ ನೋಡ್ತಾ ಇದ್ದೇವೆ ಪ್ರಿಯರೇ. As I explained in the beginning, well, these are all a life with with the fullness of God.
ನಾನು ಮೊದಲೇ ಹೇಳಿದಂತೆ ಕರ್ತನ ಸರ್ವ ಸಂಪೂರ್ಣತೆಯ ಗುಣಲಕ್ಷಣಗಳನ್ನ ಹೊಂದಿದವರಾಗಿ ಜೀವಿಸುವಂತಹ ನಡಿಗೆ. God is all wise. ದೇವರು ಜ್ಞಾನವಂತನು ಆಗಿದ್ದಾನೆ. And we who were fools are made wise. ಆದರೆ ದಡ್ಡರಾದಂತಹ ನಾವುಗಳು ಜ್ಞಾನಿಗಳಾಗಿ ಮಾಡಲ್ಪಟ್ಟಿದ್ದೇವೆ. It's essential for us to walk as wise. ಆದ ಕಾರಣ ಜ್ಞಾನಿಗಳಾದಂತಹ ನಾವು ಜ್ಞಾನವುಳ್ಳ ನಡಿಗೆಯನ್ನ ನಡೆಯುವುದು ಬಹಳ ಮುಖ್ಯ. What are the characteristics of such a walk? ಈ ಒಂದು ನಡಿಗೆಯ ಗುಣಲಕ್ಷಣಗಳು ಏನು? 4 things. 4 ವಿಷಯಗಳು. Careful walk, ಜಾಗರೂಕ ನಡಿಗೆ, conserving walk, ಉಪಯೋಗದ ನಡಿಗೆ, conforming walk, conforming to God's will, ಕರ್ತನ ಚಿತ್ತಕ್ಕೆ ದೃಢಪಡಿಸಿಕೊಳ್ಳುವಂತಹ ನಡಿಗೆ, and controlled walk, controlled by the Spirit. ನಿಯಂತ್ರಣಯುತವಾದಂತಹ ನಡಿಗೆ. May the Lord help us that this, truths that the Scripture gives us, we may apply it in each and every moment of our life. ಕರ್ತನು ನಮ್ಮ ಜೀವಮಾನದಲ್ಲಿ ಪ್ರತಿಯೊಂದು ಕ್ಷಣದಲ್ಲಿಯೂ ಕೂಡ ಇದನ್ನು ನಾವು ಪಾಲಿಸುವಂತೆ ದೇವರು ಸಹಾಯ ಮಾಡಲಿ. Let's be filled with all the fullness of God. ಕರ್ತನ ಸರ್ವ ಸಂಪೂರ್ಣತೆಯನ್ನ ಹೊಂದಿದವರಾಗಿ ಜೀವಿಸೋಣ. It's the greatest thing that we can desire for our life in this world. ನಮ್ಮ ಜೀವಮಾನಕ್ಕೆ ನಾವು ಬಯಸುವಂತಹ ಅತಿ ಉನ್ನತವಾದಂತಹ ನಡಿಗೆದಾಗ್ತದೆ. Let that fullness be seen, expressed, manifested each day. ಪ್ರತಿ ದಿನವೂ ನಮ್ಮಲ್ಲಿ ಇಂತಹ ಸರ್ವ ಸಂಪೂರ್ಣತೆಯು ತುಂಬಿ ತೋರಿಸಲ್ಪಟ್ಟು ಇತರರಿಗೆ ಅದು ಮಾದರಿಯಾಗಿ ನಡೀಲಿಕ್ಕೆ ಆಗುವಾಗೆ ಸಹಾಯ ಮಾಡಿ. May the truths that we considered these days, these 4 classes, be an encouragement to live such a life. ಕಳೆದ 4 ಅಭ್ಯಾಸ ಮಾಡಿದಂತಹ ವಿಷಯಗಳಲ್ಲಿ ನಾವು ಕಲಿತಂತಹ ವಿಷಯಗಳು ನಮ್ಮೆಲ್ಲರಿಗೂ ಆಶೀರ್ವಾದದಾಯಕವಾಗಿರಲಿ. May the Lord bless us. ದೇವರು ನಮ್ಮನ್ನ ಆಶೀರ್ವದಿಸಲಿ.